Welcome to Vidyakashi Career Academy official YouTube channel. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮೆಹಬೂಬ್ ನಾಯ್ಕೋಡಿ, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ, ಧಾರವಾಡ. ಇವತ್ತು ಚರ್ಚಿಸಲಿರುವಂತಹ ವಿಷಯ ಏನಂತ ಬಂದರೆ ಸಾಮಾನ್ಯ ಜ್ಞಾನದ ಮೇಲಿನ ಬಹುಮುಖ್ಯ ಪ್ರಶ್ನೆಗಳು ಅಂತಕ್ಕಂಥ ನೋಡ್ತೀವಿ. ರಾಜ್ಯದಲ್ಲಿ ನಡೆಯಲಿರುವಂತಹ KS, FDA, SDA, PC ಮತ್ತು PSIನಲ್ಲಿ ಇನ್ನಿತರ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನದ ಮೇಲೆ ತಲಾ 5 ರಿಂದ 6 ಅಂಕಗಳನ್ನು ಬರ್ತಾ ಇದ್ದಾವೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ವಿದ್ಯಾಕಾಶಿ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಮೊದಲ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ, ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅಂತ ಬಂದ್ರೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸುಯೇಜ್ ಕಾಲುವೆ, ಪನಾಮಾ ಕಾಲುವೆ, ಬೇರಿಂಗ್ ಜಲಸಂಧಿ ಮತ್ತು ಮಲಕ್ಕಾ ಅಂತಕ್ಕಂತಹ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಖಂಡ ಅಂತ ಬರುತ್ತೆ. ಖಂಡ ಅಂದ್ರೆ ಕಾಂಟಿನೆಂಟ್ ಅಂತ ಕರೀತಾರೆ. ಅಂದ್ರೆ ಖಂಡ ಅಂದ್ರೆ ಏನು? ಖಂಡ ಅಂದ್ರೆ ಒಂದೇ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿರುವಂತಹ ವಿಶಾಲ ಮೈದಾನ ಪ್ರದೇಶವು ಎತ್ತರ ಪರ್ವತದ ಸಾಲಿನಿಂದ ಅಥವಾ ಜಲರಾಶಿಗಳಿಂದ ವಿಭಾಗಿಸಲ್ಪಟ್ಟಿದ್ದರೆ ಅದನ್ನ ಖಂಡ ಅಂತ ಕರಿತೀವಿ. ಅಂದ್ರೆ ಒಂದೇ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿರುವ ವಿಶಾಲವಾದ ಮೈದಾನ ಪ್ರದೇಶವು ಎತ್ತರ ಪರ್ವತ ಸಾಲಿನಿಂದ ಅಥವಾ ಜಲರಾಶಿಗಳಿಂದ ವಿಭಾಗಿಸಲ್ಪಟ್ಟಂತಹ ವಿಶಾಲವಾದಂತಹ ಮೈದಾನ ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಖಂಡಗಳು ಅಂತ ಕರಿತೀವಿ. ಈ ಒಟ್ಟು 7 ಖಂಡಗಳು ಬರ್ತವೆ. ಏಷ್ಯಾ ಖಂಡ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂತಕ್ಕಂತಹ 7 ಖಂಡಗಳನ್ನು ನಾವು ನೋಡ್ತೀವಿ. ಎಲ್ಲಿ ಅಂತ ಬಂದರೆ ಭೌಗೋಳಿಕ ಪ್ರಾಕೃತ ಭೂಗೋಳದಲ್ಲಿ. ಇಲ್ಲಿ ಜಲಸಂಧಿ ಅಂತ ಕೇಳಿದ್ದಾನೆ. ಜಲಸಂಧಿ ಅಂದ್ರೆ ಏನು ಅಂತ ಬಂದ್ರೆ 2 ವಿಶಾಲವಾದಂಥ ಭೂಭಾಗವನ್ನು ಬೇರ್ಪಡಿಸುತ್ತಾ 2 ಸಮುದ್ರಗಳನ್ನು ಸೇರಿಸುವುದನ್ನು ನಾವೇನಂತ ಕರಿತೀವಿ ಅಂತ ಬಂದ್ರೆ ಅದು ಜಲಸಂಧಿ ಅಂತ ಕರಿತೀವಿ. ಕಾಲುವೆ ಅಂತ ಕೇಳಿದರೆ ಸುಯೇಜ್ ಕಾಲುವೆ ಅಂದ್ರೆ 2 ಭೂಭಾಗವನ್ನ ಬೇರ್ಪಡಿಸಿ 2 ಸಮುದ್ರಗಳನ್ನ ಒಂದುಗೂಡಿಸುವುದನ್ನ ನಾವು ಕಾಲುವೆ ಅಂತ ನಾವು ನೋಡ್ತೀವಿ. ಇಲ್ಲಿ ಪ್ರಶ್ನೆಯನ್ನು ಕೇಳಿದಾನಂತ ಬಂದ್ರೆ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅಂತ ಬಂದ್ರೆ ಬೇರಿಂಗ್ ಜಲಸಂಧಿ ಅಂತಕ್ಕಂಥ ನೋಡ್ತೀವಿ. ಎಲ್ಲಿ? ಬೇರಿಂಗ್ ಜಲಸಂಧಿ. ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಸುಯೇಜ್ ಕಾಲುವೆ ಅಂತ ಕೊಟ್ಟಿದ್ದಾರೆ. ಈ ಸುಯೇಜ್ ಕಾಲುವೆ ಏಷ್ಯಾ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುತ್ತಾ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಒಂದುಗೂಡಿಸುವುದನ್ನ ಯಾವ ಕಾಲುವೆ ಅಂತ ಬಂದ್ರೆ ಅದು ಸುಯೇಜ್ ಕಾಲುವೆ ಅಂತಕ್ಕಂಥದನ್ನ ನೋಡ್ತೀವಿ. ಆಪ್ಷನ್ ಬಿ ಕೊಟ್ಟಿದ್ದಾರೆ, ಪನಾಮಾ ಕಾಲುವೆ ಅಂತಕ್ಕಂಥ ನೋಡ್ತೀವಿ. ಈ ಪನಾಮಾ ಕಾಲುವೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಬೇರ್ಪಡಿಸುತ್ತದೆ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡವನ್ನು ಬೇರ್ಪಡಿಸುವುದನ್ನ ಪನಾಮಾ ಕಾಲುವೆ ಅಂತ ಕರಿತೀವಿ. ಅದೇ ರೀತಿ ಮಲಕ್ಕಾ ಅಂತ ಬಂದಿದೆ. ಇದು ಇಂಡೋನೇಷಿಯಾ ಮತ್ತು ಮಲೇಷಿಯಾ ಅಂತಕ್ಕಂಥದನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಅಂತ ಬಂದ್ರೆ ಮಲಕ್ಕಾ ಜಲಸಂಧಿ ಅಂತಕ್ಕಂಥದನ್ನ ನೋಡ್ತೀವಿ. ಇಲ್ಲಿ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಅಂತ ಬಂದ್ರೆ ಅದು ಬೇರಿಂಗ್ ಜಲಸಂಧಿ ಅಂತಕ್ಕಂಥದನ್ನ ನೋಡ್ತೀವಿ. ಉತ್ತರ ಯಾವುದು ಅಂತಕ್ಕಂಥ ಬಂದ್ರೆ ಬೇರಿಂಗ್ ಜಲಸಂಧಿ. ಎರಡನೇ ಪ್ರಶ್ನೆ ನೋಡೋದಾದ್ರೆ, ಭಾರತದಲ್ಲಿ ಥೋರಿಯಂ ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಥೋರಿಯಂ ಅಂದ್ರೆ ಭಾರತದಲ್ಲಿ ಖನಿಜ ಸಂಪನ್ಮೂಲಗಳನ್ನು ದೊರೆಯುವಂತಹ ಸ್ಥಳಗಳನ್ನು ನಾವು ನೋಡ್ತೀವಿ. ಥೋರಿಯಂ ಗಣಿಗೆ ಪ್ರಸಿದ್ಧಿ ಪಡೆದಂತಹ ರಾಜ್ಯ ಯಾವುದು ಅಂತ ಬಂದ್ರೆ ಕೇರಳ.
ಅದೇ ರೀತಿ ತಾಮ್ರದ ಖನಿಜ ಗಣಿಗೆ ಪ್ರಸಿದ್ಧಿ ಪಡೆದಂತಹ ರಾಜ್ಯ ಯಾವುದು ಅಂತ ಬಂದ್ರೆ ರಾಜಸ್ಥಾನದ ಖೇತ್ರಿ. ಅದೇ ರೀತಿ ಕರ್ನಾಟಕದಲ್ಲಿ ತಾಮ್ರಕ್ಕೆ ಪ್ರಸಿದ್ಧಿ ಪಡೆದಂಥ ಸ್ಥಳ ಯಾವುದು ಅಂತ ಬಂದ್ರೆ ಚಿತ್ರದುರ್ಗದ ಇಂಗಳದಾಳ್ ಅಂತಕ್ಕಂಥದ್ದು. ಕರ್ನಾಟಕದ ಖೇತ್ರಿ ಎಂದು ಕರೆಯಲ್ಪಡುವಂತಹ ಸ್ಥಳ ಯಾವುದು ಅಂತ ಬಂದ್ರೆ ಚಿತ್ರದುರ್ಗದ ಇಂಗಳದಾಳ್ ಅಂತಕ್ಕಂಥದ್ದು. ಅದು ತಾಮ್ರದ ಗಣಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಝಾರಿಯ ಅಂತ ಬಂದಿದೆ. ಕಲ್ಲಿದ್ದಲು ಗಣಿಗೆ ಪ್ರಸಿದ್ಧಿ ಪಡೆದಂತಹ ಜಾರ್ಖಂಡದ ಝಾರಿಯ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ನೂನ್ಮತಿ ಅಂತಕ್ಕಂಥ ಕೇಳಿದ್ದಾರೆ. ಈ ನೂನ್ಮತಿ ಅನ್ನೋದು ಏನಪ್ಪಾ ಅಂದ್ರೆ ಆಸಾಂನಲ್ಲಿ ಕಂಡು ಬರುತ್ತೆ. ಇದು ಪೆಟ್ರೋಲಿಯಂಗೆ ಪ್ರಸಿದ್ಧಿ ಪಡೆದಂತಹ ಸ್ಥಳವಾಗಿದೆ. ಅದೇ ರೀತಿ ಪೆಟ್ರೋಲಿಯಂಗೆ ಬಾಂಬೆ ಮುಂಬೈ ಮಹಾರಾಷ್ಟ್ರದಲ್ಲಿ, ಅಂಕಲೇಶ್ವರ ಗುಜರಾತ್, ದಿಗ್ಬಾಯ್ ಮತ್ತು ನೂನ್ಮತಿ ಅಂತಕ್ಕಂಥದ್ದು ಈ ಪೆಟ್ರೋಲಿಯಂಗೆ ಪ್ರಸಿದ್ಧಿ ಪಡೆದಂತಹ ಸ್ಥಳಗಳಾಗಿವೆ. ಅದೇ ರೀತಿ ಏನಪ್ಪಾ ಅಂದ್ರೆ ರಾಯಚೂರಿನಲ್ಲಿ ಹಟ್ಟಿ ಅಂತಕ್ಕಂತಹ ಚಿನ್ನದ ಗಣಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಚಿನ್ನದ ಗಣಿಗೆ ಪ್ರಸಿದ್ಧಿಯನ್ನು ಪಡೆದಂತಹ ಸ್ಥಳ ಯಾವುದು ಅಂತ ಬಂದ್ರೆ ರಾಯಚೂರಿನ ಹಟ್ಟಿ ಅಂತಕ್ಕಂತಹ ಸ್ಥಳವನ್ನ ನೋಡ್ತೀವಿ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂತ ಬಂದ್ರೆ ಭಾರತದಲ್ಲಿ ಥೋರಿಯಂ ಗಣಿಗೆ ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು ಅಂತ ಬಂದ್ರೆ ಅದು ಕೇರಳ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಝಾರಿಯಾ ಕಲ್ಲಿದ್ದಲಿಗೆ ಅದು ಜಾರ್ಖಂಡದಲ್ಲಿ, ಖೇತ್ರಿ ರಾಜಸ್ಥಾನ್ ಅದು ತಾಮ್ರಕ್ಕೆ, ಅದೇ ರೀತಿ ನೂನ್ಮತಿ ಅದು ಪೆಟ್ರೋಲಿಯಂಗೆ ಪ್ರಸಿದ್ಧಿ ಪಡೆದಿದೆ, ಇದು ಆಸಾಂನಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ನೋಡ್ತೀವಿ. ಥೋರಿಯಂ ಗಣಿಗೆ ಪ್ರಸಿದ್ಧಿ ಪಡೆದಂತಹ ರಾಜ್ಯ ಯಾವುದು ಅಂತ ಬಂದ್ರೆ ಅದು ಕೇರಳ ಅನ್ನೋದು ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆಗೆ ನೋಡೋಣ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಎಲ್ಲಿ ಕಂಡು ಬರುತ್ತದೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಯಾವ್ದಂತ ಬಂದ್ರೆ ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಚಿಲಿ, ಅರ್ಜೆಂಟೈನಾ ಅಂತಕ್ಕಂತಹ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಏನಿದು ಮರುಭೂಮಿ ಅಂದ್ರೆ ಏನು? ಮರುಭೂಮಿ ಪ್ರದೇಶಕ್ಕೆ ಇರುವಂತಹ ಭೌಗೋಳಿಕ ಲಕ್ಷಣಗಳು ಏನು ಅಂತಕ್ಕಂತಹ ಪ್ರಶ್ನೆನ ಉದ್ಭವ ಆಗುತ್ತದೆ. ಯಾವ ಪ್ರದೇಶದಲ್ಲಿ ವಾರ್ಷಿಕ ಮಳೆಯ ಪ್ರಮಾಣ 50 ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತದೋ ಆ ಪ್ರದೇಶದಲ್ಲಿ ಮತ್ತೇನಪ್ಪಾ ಅಂದ್ರೆ ವಾರ್ಷಿಕ ಉಷ್ಣಾಂಶ 32 ಸೆಂಟಿಗ್ರೇಡ್ಗಿಂತ ಅಧಿಕವಾಗಿರುತ್ತದೋ ಇವೆಲ್ಲ ಭೌಗೋಳಿಕ ಲಕ್ಷಣಗಳನ್ನ ಹೊಂದಿರುವಂಥ ಪ್ರದೇಶಕ್ಕೆ ನಾವು ಮರುಭೂಮಿ ಅಂತ ಕರಿತೀವಿ. ವಾರ್ಷಿಕವಾಗಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಇರುವಂತಹ ಮಳೆ ಪ್ರದೇಶ ಮತ್ತು ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ಇರುವಂತಹ ಪ್ರದೇಶಕ್ಕೆ ನಾವು ಮರುಭೂಮಿ ಅಂತಕ್ಕಂತಹ ಕರಿತೀವಿ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಬಂದ್ರೆ ಸಹರಾ ಮರುಭೂಮಿ. ಅದು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಉತ್ತರ ಆಫ್ರಿಕಾದ ಲಿಬಿಯಾ ದೇಶದಲ್ಲಿ ಕಂಡು ಬರ್ತದೆ. ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುವಂತಹ ಮರುಭೂಮಿ ಯಾವುದು ಅಂತ ಬಂದ್ರೆ ಕಲಹರಿ ಮರುಭೂಮಿ. ಚಿಲಿ ಅಂತ ಕೊಟ್ಟಿದ್ದಾರೆ. ಚಿಲಿ ಮತ್ತು ಪೆರು ದೇಶದಲ್ಲಿ ಅಟಕಾಮ್ ಮರುಭೂಮಿ ಅಂತಕ್ಕಂಥ ಕಂಡು ಬರುತ್ತೆ. ಈ ಅಟಕಾಮ್ ಮರುಭೂಮಿಯಲ್ಲಿ 400 ವರ್ಷಗಳು ಕಳೆದ್ರೂ ಕೂಡ ಮಳೆಯನ್ನೇ ಪಡೆದಿಲ್ಲ. ಎಲ್ಲಿ ಅಂತ ಬಂದ್ರೆ ಅದು ಚಿಲಿ ಅಂತಕ್ಕಂಥ ನೋಡ್ತೀವಿ. ಈ ಚಿಲಿ ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ದಕ್ಷಿಣ ಅಮೇರಿಕಾದಲ್ಲಿ ಕಂಡು ಬರ್ತದೆ. ಅರ್ಜೆಂಟೈನಾ ಅಂತ ಕೊಟ್ಟಿದ್ದಾರೆ. ಅರ್ಜೆಂಟೈನಾದಲ್ಲಿ ಕಂಡು ಬರುವಂತಹ ಮರುಭೂಮಿ ಯಾವುದು ಅಂತ ಬಂದ್ರೆ ಪಟಗೋನಿಯಾ ಮರುಭೂಮಿ ಅಂತಕ್ಕಂಥ ನೋಡ್ತೀವಿ. ಭಾರತದಲ್ಲಿ ಥಾರ್ ಮರುಭೂಮಿ ಅಂತ ಕಂಡು ಬರುತ್ತೆ. ಈ ಥಾರ್ ಮರುಭೂಮಿ ರಾಜಸ್ಥಾನ್, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ತನಕ 4 ರಾಜ್ಯದ ತನಕ ವ್ಯಾಪಿಸಿರುವಂತಹ ಥಾರ್ ಮರುಭೂಮಿ 60% ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಅದು ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಪಾಕಿಸ್ತಾನದಲ್ಲಿ ಒಂದು ಚೋಲಿಸ್ತಾನ್ ಅಂತಕ್ಕಂಥ ಮರುಭೂಮಿ ಇದೆ. ಏಷ್ಯಾದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಬಂದ್ರೆ ಚೀನಾ ಮತ್ತು ಮಂಗೋಲಿಯಾ ದೇಶದಲ್ಲಿ ಕಂಡು ಬರುವಂತಹ ಗೋಬಿ ಮರುಭೂಮಿ. ಅದೇ ರೀತಿ ಅರಬ್ ವಿಲ್ಲಿ ಖಾಲಿ ಅಂತಕ್ಕಂಥ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಉತ್ತರ ಆಫ್ರಿಕಾದ ಲಿಬಿಯಾ ದೇಶದಲ್ಲಿ ಸಹರಾ ಮರುಭೂಮಿ ಕಂಡು ಬರುತ್ತದೆ ಅಂತಕ್ಕಂಥದನ್ನ ನೋಡ್ತೀವಿ. ಇಲ್ಲಿ ಉತ್ತರ ಯಾವುದು ಅಂತ ಬಂದ್ರೆ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಉತ್ತರ ಆಫ್ರಿಕಾದ ಲಿಬಿಯಾ ದೇಶದಲ್ಲಿ ಸಹರಾ ಮರುಭೂಮಿ ಕಂಡು ಬರುತ್ತದೆ. ಉತ್ತರ ಆಫ್ರಿಕಾ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಭಾರತದಲ್ಲಿ ಉಲ್ಕೆಗಳಿಂದ ನಿರ್ಮಾಣವಾದ ಸರೋವರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ಉಲ್ಕೆ ಅಂದರೆ ಬಾಹ್ಯಾಕಾಶದಿಂದ ಉಲ್ಕಾಪಾತ ಆಗುತ್ತೆ. ಈ ಉಲ್ಕೆಗಳಿಂದ ರಕ್ಷಣೆ ಮಾಡುವಂಥ ವಲಯ ಯಾವುದು ಅಂತ ಬಂದರೆ ಮಧ್ಯಂತರ ವಲಯ ಅಂತಕ್ಕಂಥನ ನೋಡ್ತೀವಿ. ಹೌದಾ? ಈ ಉಲ್ಕೆದಿಂದ ನಿರ್ಮಾಣವಾದಂತಹ ಸರೋವರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ: ಲೋಕ್ತಕ್ ಸರೋವರ, ಲೋನಾರ ಸರೋವರ, ದಾಲ್ ಸರೋವರ, ಉಲಾರ ಸರೋವರ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರೋವರ ಅಂದರೆ ಏನು? ಸರೋವರ ಅಂದರೆ ಏನು ಅಂತಕ್ಕಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಸರೋವರ ಅಂದರೆ ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿರುತ್ತದೆ. ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿರುತ್ತದೆ. ಮಧ್ಯಭಾಗದಲ್ಲಿ ಜಲರಾಶಿಯಿಂದ ಕೂಡಿರುತ್ತದೆ. ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿರುತ್ತದೆ. ಮಧ್ಯಭಾಗದಲ್ಲಿ ಒಂದು ವಿಶಾಲವಾದಂತಹ ಜಲರಾಶಿಯನ್ನು ಹೊಂದಿರುವುದಕ್ಕೆ ನಾವು ಸರೋವರ ಅಂತ ಕರಿತೀವಿ. ಸರೋವರಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಲಿಮ್ನಾಲಜಿ ಅಂತ ಕರಿತೀವಿ. ಇಲ್ಲಿ ಲೋಕ್ತಕ್ ಸರೋವರ, ಇಲ್ಲಿ ಉಲ್ಕೆಗಳಿಂದ ನಿರ್ಮಾಣವಾದಂಥ ಸರೋವರ ಯಾವುದು ಅಂತ ಬಂದರೆ ಮಹಾರಾಷ್ಟ್ರದ ಲೋನಾರ ಸರೋವರ ಅಂತಕ್ಕಂಥದ್ದನ್ನ ನೋಡ್ತೀವಿ. ಮಹಾರಾಷ್ಟ್ರದ ಲೋನಾರ ಸರೋವರ ಎದರಿಂದ ನಿರ್ಮಾಣವಾಗಿದೆ ಅಂತ ಬಂದರೆ ಉಲ್ಕೆಗಳಿಂದ ನಿರ್ಮಾಣವಾದಂಥ ಸರೋವರ. ಇದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ರಾಮ್ಸರ್ ಪಟ್ಟಿ ಅಂದರೆ ರಾಮ್ಸರ್ ಪಟ್ಟಿಯ ಜೌಗು ಪ್ರದೇಶದ ತಾಣವಾಗಿ ಆಯ್ಕೆಯಾಗಿದೆ. ಇದು ಲೋನಾರ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತ ಬಂದರೆ ಅದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಲೋಕ್ತಕ್ ಸರೋವರ ಅಂತ ಕೊಟ್ಟಿದ್ದಾರೆ. ಇದು ಈಶಾನ್ಯ ಭಾರತದ ಸಿಹಿ ನೀರಿನ ಸರೋವರ ಅಂತ ಕರಿತೀವಿ. ಈ ಲೋಕ್ತಕ್ ಸರೋವರ ಪ್ರಪಂಚದಲ್ಲಿ ಏಕೈಕ ತೇಲುವ ಸರೋವರ ಅಂತ ಕರಿತೀವಿ. ಯಾವುದು? ಲೋಕ್ತಕ್ ಸರೋವರವನ್ನ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಮಣಿಪುರದಲ್ಲಿ ಕಂಡು ಬರುತ್ತದೆ. ಲೋಕ್ತಕ್ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಮಣಿಪುರ್ನಲ್ಲಿ ಕಂಡು ಬರುತ್ತದೆ. ಜಗತ್ತಿನಲ್ಲಿ ಏಕೈಕ ತೇಲುವ ಸರೋವರ ಯಾವುದು ಅಂತ ಕೇಳಿದ್ರೆ ಅದು ಲೋಕ್ತಕ್ ಸರೋವರ ಅಂತಕ್ಕಂಥದ್ದು ಉತ್ತರ ಆಗುತ್ತದೆ. ಇಲ್ಲಿ ದಾಲ್ ಸರೋವರ ಅಂತಕ್ಕಂತಹ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಈ ದಾಲ್ ಸರೋವರ ಝೀಲಂ ನದಿಗೆ ಸೃಷ್ಟಿಯಾಗಿದೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಭಾರತದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ದಾಲ್ ಸರೋವರ. ಆ ದಾಲ್ ಸರೋವರ ಎಲ್ಲಿ ಕಂಡು ಬರುತ್ತದೆ ಅಂತ ಬಂದ್ರೆ ಜಮ್ಮು ಕಾಶ್ಮೀರ್ನಲ್ಲಿ. ದಾಲ್ ಸರೋವರವನ್ನ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಬಂದ್ರೆ ಝೀಲಂ ನದಿಯಿಂದ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಉತ್ತರ ಆಗುತ್ತದೆ. ಆಪ್ಷನ್ ಡಿ ಕೊಟ್ಟಿದ್ದಾರೆ ಉಲಾರ ಸರೋವರ ಅಂತಕ್ಕಂಥದ್ದು. ಇದನ್ನು ಕೂಡ ಝೀಲಂ ನದಿಗೆ ಸೃಷ್ಟಿಯಾಗಿದೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಜಮ್ಮು ಕಾಶ್ಮೀರ್ನಲ್ಲಿ ಕಂಡು ಬರುತ್ತಾ. ಭಾರತದ ಸಿಹಿ ನೀರಿನ ಸರೋವರ ಅಂತ ಕರೀತಾರೆ. ಯಾವುದಕ್ಕ? ಉಲಾರ ಸರೋವರಕ್ಕೆ. ಅದೇ ರೀತಿ ಭಾರತದಲ್ಲಿ ಉಪ್ಪು ನೀರಿನ ಸರೋವರ ಯಾವುದು ಅಂತ ಬಂದ್ರೆ ಅದು ಚಿಲ್ಕಾ ಸರೋವರ ಅಂತಕ್ಕಂಥ ನೋಡ್ತೀವಿ. ಅತಿ ಲವಣಾಂಶದಿಂದ ಕೂಡಿದಂಥ ಸರೋವರ ಯಾವುದು ಅಂತ ಬಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಸಾಂಬಾರ ಸರೋವರ ಅಂತಕ್ಕಂಥದನ್ನ ನೋಡ್ತೀವಿ. ಅಂದ್ರೆ ಸರೋವರಗಳ ನಾಡು ಯಾವುದು ಅಂದ್ರೆ ಸರೋವರಗಳ ನಾಡು ಯಾವುದು ಅಂತ ಬಂದ್ರೆ ರಾಜಸ್ಥಾನದ ಉದಯಪುರ. ಸಹಸ್ರ ಸರೋವರಗಳ ನಾಡು ಯಾವುದು ಅಂತ ಬಂದ್ರೆ ಫಿನ್ಲ್ಯಾಂಡ್ ಅನ್ನೋದು ಉತ್ತರ ಆಗುತ್ತದ. ಸರೋವರಗಳ ಪಂಚ ಸರೋವರಗಳು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಅಮೇರಿಕಾ ಮತ್ತು ಕೆನಡಾದ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ. ಎಲ್ಲಿ ಅಂತ ಬಂದ್ರೆ ಪಂಚ ಸರೋವರಗಳ ನಾಡು ಯಾವುದು ಅಂತ ಬಂದ್ರೆ USA ಮತ್ತು ಕೆನಡಾದ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ. ಸರೋವರಗಳ ಜಿಲ್ಲೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಅದು ಉತ್ತರಾಖಂಡದ ನೈನಿತಾಲ್ ಅಂತಕ್ಕಂತಹದ್ದು ಸರೋವರಗಳ ಜಿಲ್ಲೆ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಹೌದಾ? ಸರೋವರಗಳಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಬೈಕಲ್ ಸರೋವರ. ಅದು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ರಷ್ಯಾ ದೇಶದಲ್ಲಿ ಕಂಡು ಬರುತ್ತದೆ. ಜಗತ್ತಿನ ಅತಿ ಸಿಹಿ ನೀರಿನ ಸರೋವರ ಯಾವುದು ಅಂತ ಬಂದ್ರೆ ಸುಪೀರಿಯರ್ ಸರೋವರ. ಇದು USA ನಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂತ ಬಂದ್ರೆ ಭಾರತದಲ್ಲಿ ಉಲ್ಕೆಗಳಿಂದ ನಿರ್ಮಾಣವಾದ ಸರೋವರ ಯಾವುದು ಅಂತ ಬಂದ್ರೆ ಅದು ಲೋನಾರ ಸರೋವರ. ಅದು ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಮಹಾರಾಷ್ಟ್ರದಲ್ಲಿ. ಇದು ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ತಾಣ ಪ್ರದೇಶವಾಗಿದೆ. ಉತ್ತರ ಲೋನಾರ್ ಸರೋವರ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಜಗತ್ತಿನ ಅತಿ ಸುಂದರವಾದ ಜಲಪಾತ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಜಗತ್ತಿನ ಅತಿ ಸುಂದರವಾದ ಜಲಪಾತ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಆಯ್ಕೆಗಳು ಕೊಟ್ಟಿದ್ದಾರೆ: ಏಂಜಲ್ಸ್ ಜಲಪಾತ, ವಿಕ್ಟೋರಿಯಾ ಜಲಪಾತ,
ನಯಾಗರ ಜಲಪಾತ, ಸ್ಟ್ಯಾನ್ಲಿ ಜಲಪಾತ ಅಂತಕ್ಕಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಉತ್ತರ ನಯಾಗರ ಜಲಪಾತ. ಈ ನಯಾಗರ ಜಲಪಾತ ಎಲ್ಲಿ ಕಂಡು ಬರುತ್ತದೆ? ಅಮೇರಿಕಾ ಮತ್ತು ಕೆನಡಾದ ಮಧ್ಯಭಾಗದಲ್ಲಿ ಸೆಂಟ್ ಲಾರೆನ್ಸ್ ಅಂತಕ್ಕಂತಹ ನದಿಗೆ ಜಲಪಾತ ಸೃಷ್ಟಿಯಾಗಿದೆ. ಹೌದು, ಜಲಪಾತ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಉದ್ಭವ ಆಗುತ್ತೆ. ಕಡಿದಾದ ಇಳಿಜಾರಿನಿಂದ ನದಿಯಿಂದ ಧುಮುಕುವ ನೀರನ್ನು ನಾವೇನಂತ ಕರಿತೀವಿ ಅಂತ ಬಂದ್ರೆ ಜಲಪಾತ. ಕಡಿದಾದ ಇಳಿಜಾರಿನಿಂದ ನದಿಯಿಂದ ಧುಮುಕುವ ನೀರನ್ನು ನಾವೇನಂತ ಕರಿತೀವಿ? ಜಲಪಾತ ಅಂತ ಕರಿತೀವಿ. ಜಗತ್ತಿನ ಅತಿ ಸುಂದರವಾದ ಜಲಪಾತ ಯಾವುದು ಅಂತ ಪ್ರಶ್ನೆನ ಕೇಳಿದಾನೆ. ಅದಕ್ಕೆ ನಯಾಗರ ಜಲಪಾತ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಈ ನಯಾಗರ ಜಲಪಾತ ಎಲ್ಲಿ ಕಂಡು ಬರ್ತದ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಇದು USA ಮತ್ತು ಕೆನಡಾದ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ. ನಯಾಗರ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದಾಕರ ಅದು ಸೆಂಟ್ ಲಾರೆನ್ಸ್ ಅಂತಕ್ಕಂಥದ್ದು ಉತ್ತರ ಆಗುತ್ತದೆ. ಇಲ್ಲಿ ಐಕೆ ಹೇಗೆ ಕೊಟ್ಟಿದ್ದಾನೆ? ಏಂಜಲ್ಸ್ ಜಲಪಾತ ಅಂತ ಕೇಳಿದ್ದಾರೆ. ಜಗತ್ತಿನ ಅತಿ ಎತ್ತರವಾದ ಜಲಪಾತ ಯಾವುದು ಅಂದ್ರೆ ಅದು ಏಂಜಲ್ಸ್ ಜಲಪಾತ. 979 ಮೀಟರ್ ಎತ್ತರದಲ್ಲಿದೆ. ಇದು ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತ ಬಂದ್ರೆ ಓರಿನಾಕೋ ನದಿಯ ಉಪನದಿಯಾದಂತಹ ಚುರಾನ್ ನದಿಗೆ ಇದು ಜಲಪಾತ ಸೃಷ್ಟಿಯಾಗಿದೆ. ಇದು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ವೆನಿಜುವೆಲಾ ದೇಶದಲ್ಲಿ ಕಂಡುಬರುವ ಅತಿ ಎತ್ತರದ ಜಲಪಾತ ಏಂಜಲ್ಸ್ ಜಲಪಾತ. ಇದು ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತ ಬಂದ್ರೆ ಓರಿನಾಕೋ ನದಿಯ ಉಪನದಿಯಾದಂತಹ ಚುರಾನ್ ನದಿಗೆ ಸೃಷ್ಟಿಯಾದಂಥ ಜಲಪಾತ ಯಾವುದು ಅಂತ ಬಂದ್ರೆ ಅದು ಏಂಜಲ್ಸ್ ಜಲಪಾತ ಅನ್ನೋದು ಉತ್ತರ ಆಗ್ತದೆ. ಇನ್ನೊಂದು ಆಪ್ಷನ್ ಬಿ ಕೊಟ್ಟಿದ್ದಾರೆ, ವಿಕ್ಟೋರಿಯಾ ಜಲಪಾತ ಅಂತ. ಇದು ಆಫ್ರಿಕಾ ಖಂಡದ ಜಿಂಬಾಬ್ವೆ ದೇಶದಲ್ಲಿ ಜಾಂಬೇಜಿಯಾ ಅಂತಕ್ಕಂಥ ನದಿಗೆ ಸೃಷ್ಟಿಯಾದಂಥ ಜಲಪಾತ ವಿಕ್ಟೋರಿಯಾ ಜಲಪಾತ. ಈ ವಿಕ್ಟೋರಿಯಾ ಜಲಪಾತ ಜಗತ್ತಿನ ಅತಿ ದೊಡ್ಡ ಜಲಪಾತವಾಗಿದೆ. ಯಾವುದು? ವಿಕ್ಟೋರಿಯಾ ಜಲಪಾತ. ಇನ್ನೊಂದು ಸ್ಟ್ಯಾನ್ಲಿ ಜಲಪಾತ ಅಂತಕ್ಕಂಥದ್ದು 4ನೇ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇದು ಕಾಂಗೋ ದೇಶದ ಕಾಂಗೋ ನದಿಗಿಂದ ಸೃಷ್ಟಿಯಾದಂಥ ಜಲಪಾತನೇ ಇದು ಸ್ಟ್ಯಾನ್ಲಿ ಜಲಪಾತ. ನೋಡಿ, ಅತಿ ಸುಂದರವಾದಂತಹ ಜಲಪಾತ ನಯಾಗರ ಜಲಪಾತ. ಭಾರತದ ಅತಿ ಸುಂದರವಾದಂಥ ಜಲಪಾತ ಯಾವುದು ಅಂತ ಬಂದ್ರೆ ಕಾವೇರಿ ನದಿಗೆ ಸೃಷ್ಟಿಯಾದಂತಹ ಹೊಗೇನಕಲ್ ಜಲಪಾತ. ಕರ್ನಾಟಕದ ಅತಿ ಸುಂದರವಾದ ಜಲಪಾತ ಯಾವುದು ಅಂತ ಬಂದ್ರೆ ಗೋಕಾಕ್ ಜಲಪಾತ. ಇದು ಘಟಪ್ರಭಾ ನದಿಗೆ ಸೃಷ್ಟಿಯಾಗಿದೆ. ಹೌದಾ? ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂತ ಬಂದ್ರೆ ಜಗತ್ತಿನ ಅತಿ ಸುಂದರವಾದಂತಹ ಜಲಪಾತ ಯಾವುದು ಅಂತ ಬಂದ್ರೆ ನಯಾಗರ ಜಲಪಾತ. ಇದು ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತ ಬಂದ್ರೆ ಓರಿನಾಕೋ ನದಿಯ ಉಪನದಿಯಾದಂತಹ ಚುರಾನ್ ನದಿಗೆ ಸೃಷ್ಟಿಯಾಗಿದೆ. ಇದು ಇರಿ ಮತ್ತು ಒಂಟಾರಿಯೋ ಸರೋವರಗಳಿಂದ ಸೃಷ್ಟಿಯಾದಂಥ ನದಿ ಯಾವುದು ಅಂತ ಬಂದ್ರೆ ಅದು ಚುರಾನ್ ನದಿ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಇಲ್ಲಿ ಅದು ನಯಾಗರ ಜಲಪಾತ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ USA ಮತ್ತು ಕೆನಡಾದ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ. ಜಗತ್ತಿನ ಅತಿ ಸುಂದರವಾದ ಜಲಪಾತ ಯಾವುದು ಅಂತ ಬಂದ್ರೆ ಅದು ನಯಾಗರ ಜಲಪಾತ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಹೈದರಾಬಾದ್ ಎಂಬ ನಗರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಆಪ್ಷನ್ ಎ ಕೊಟ್ಟಿದ್ದಾರೆ, ಯಮುನಾ ನದಿ, ಗಂಗಾ ನದಿ, ಮೂಸಿ ನದಿ, ತಪ್ತಿ ನದಿ. ಉತ್ತರ ಮೂಸಿ ನದಿ. ಕೃಷ್ಣಾ ನದಿಯ ಉಪನದಿಯಾದಂತಹ ಮೂಸಿ ನದಿಯ ದಂಡೆಯ ಮೇಲೆ ಹೈದರಾಬಾದ್ ನಗರ ನಿರ್ಮಾಣವಾಗಿದೆ. ಈ ಹೈದರಾಬಾದ್ ನಗರವನ್ನ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರು ಅಂತ ಬಂದ್ರೆ ಗೋಲ್ಕೊಂಡದ ಕುತುಬುದ್ ಶಾಹಿ ಮನೆತನದ ಮೊಹಮ್ಮದ್ ಕುಲಿ ಕುತುಬುದ್ ಶಾಹಿ ಹೈದರಾಬಾದ್ ನಗರವನ್ನು ನಿರ್ಮಾಣ ಮಾಡ್ತಾನೆ. ಈತ ಹಿಂದೂ ಯುವತಿಯನ್ನ ಮದುವೆಯಾಗಿದ್ದ. ಅವಳ ಹೆಸರಿನ ಮೇಲೆ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಆತನ ಹಿಂದೂ ಯುವತಿಯ ಹೆಸರು ಏನಾಗಿತ್ತು ಅಂತ ಬಂದ್ರೆ ಆತನ ಹೆಂಡತಿಯ ಹೆಸರು ಭಾಗ್ಯ ಆಗಿತ್ತು. ಅದಕ್ಕೆ ಭಾಗ್ಯಗಳ ನಗರ ಅಂತಕ್ಕಂಥ ಹೆಸರನ್ನು ಇಡ್ತಾನೆ. ಮುಂದೆ ಭಾಗ್ಯ ಹೋಗಿ ಏನಾದಂದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾಳೆ, ಮೊಹಮ್ಮದ್ ಕುಲಿ ಕುತುಬುದ್ ಶಾಹನ ರಾಣಿ. ಅವಾಗ ಹೈದರಾ ಅಂತಕ್ಕಂಥ ಹೆಸರನ್ನ
ಹೆಸರನ್ನ ಬದಲಿಸ್ಕೊಳ್ತಾಳೆ. ಅವಾಗ ಭಾಗ್ಯಗಳ ನಗರಕ್ಕೆ ಹೈದರಾಬಾದ್ ಅಂತಕ್ಕಂಥ ಹೆಸರನ್ನ ಮರುನಾಮಕರಣ ಮಾಡ್ತಾನೆ ಮಹಮ್ಮದ್ ಕುಲಿ ಕುತುಬ್ ಶಾಹಿ. ಪದೇ ಪದೇ ತೆಲಂಗಾಣದ ರಾಜಕೀಯ ವಿಷಯ ಬಂದಾಕರ ಹೈದರಾಬಾದ್ ನಗರವನ್ನ ಭಾಗ್ಯಗಳ ನಗರ ಅಂತಕ್ಕಂಥ ಹೆಸರನ್ನ ಬದಲಾಯಿಸ್ರಿ ಅಂತಕ್ಕಂಥದ್ದು ಬೇಡಿಕೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ರಾಜಕಾರಣಿಗಳು. ಇಲ್ಲಿ ಹೈದರಾಬಾದ್ ನಗರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಬಂದರೆ ಅದು ಕೃಷ್ಣಾ ನದಿಯ ಉಪನದಿಯಾದಂತಹ ಮೂಸಿ ನದಿಯ ದಂಡೆಯ ಮೇಲೆ ಹೈದರಾಬಾದ್ ನಗರ ನಿರ್ಮಾಣಗೊಂಡಿದೆ. ಯಮುನಾ ಅಂತ ಕೊಟ್ಟಿದ್ದಾರೆ. ಯಮುನಾ ನದಿಯ ದಂಡೆಯ ಮೇಲೆ ಇರುವಂಥ ನಗರಗಳು ಯಾವುದು ಅಂತ ಬಂದರೆ ಭಾರತದ ರಾಜಧಾನಿ ನವದೆಹಲಿ, ಮಥುರಾ ಮತ್ತು ಆಗ್ರಾ ನಗರಗಳು. ದೆಹಲಿ, ಮಥುರಾ, ಆಗ್ರಾ ನಗರಗಳು ಯಮುನಾ ನದಿಯ ದಂಡೆಯ ಮೇಲಿದ್ದಾವೆ. ಗಂಗಾ ಅಂತ ಕೊಟ್ಟಿದ್ದಾರೆ. ಗಂಗಾ ನದಿಯ ದಂಡೆಯ ಮೇಲೆ ಇರುವಂತಹ ನಗರಗಳು ಯಾವುವು ಅಂತ ಬಂದರೆ ವಾರಣಾಸಿ, ಋಷಿಕೇಶ, ಬಾಗಲ್ಪುರ್, ಹಾಜಿಪುರ್ ಮತ್ತು ಪಾಟ್ನಾ ಅಂತಕ್ಕಂಥ ನಗರಗಳು ಗಂಗಾ ನದಿಯ ದಂಡೆಯ ಮೇಲಿದ್ದಾವೆ. ತಪ್ತಿ ಅಂತ ಕೊಟ್ಟಿದ್ದಾರೆ. ಡೈಮಂಡ್ ಸಿಟಿ ಸೂರತ್ ತಪ್ತಿ ನದಿಯ ದಂಡೆಯ ಮೇಲಿದೆ. ಅದೇ ರೀತಿ ಮಾಹಿ ನದಿಯ ದಂಡೆಯ ಮೇಲೆ ಇರುವಂತಹ ನಗರ ಯಾವುದು ಅಂತ ಬಂದರೆ ವಡೋದರ್. ಸಬರಮತಿಯ ನದಿಯ ದಂಡೆಯ ಮೇಲೆ ಇರುವಂಥ ನಗರ ಗಾಂಧಿನಗರ. ಹುಗ್ಲಿ ನದಿಯ ದಂಡೆಯ ಮೇಲೆ ಇರುವಂಥ ನಗರ ಕಲ್ಕತ್ತಾ. ಝೀಲಂ ನದಿಯ ದಂಡೆಯ ಮೇಲೆ ಇರುವಂಥ ನಗರ ಶ್ರೀನಗರ. ಕರ್ನಾಟಕಕ್ಕೆ ಬರುವುದಾದರೆ ವೃಷಭವತಿಯ ನದಿಯ ದಂಡೆಯ ಮೇಲೆ ಇರುವಂಥ ನಗರ ಬೆಂಗಳೂರು. ಮಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂಥ ನಗರಗಳು ಯಾವುವು ಅಂತ ಬಂದರೆ ಒಂದು ಐಹೊಳೆ, ಬಾದಾಮಿ, ಪಟ್ಟದಕಲ್ಲು. ಕೂಡಲ ಸಂಗಮ, ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ದಂಡೆಯ ಮೇಲೆ ಇರುವಂಥ ನಗರ ಕೂಡಲ ಸಂಗಮ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರುವಂಥ ನಗರ ಹಂಪಿ. ಕಬಿನಿ ಅಥವಾ ಕಪಿಲಾ ನದಿಯ ದಂಡೆಯ ಮೇಲೆ ಇರುವ ನಗರ ಯಾವುದು ಅಂತ ಬಂದರೆ ನಂಜನಗೂಡು. ಆದರೆ ನದಿಗಳ ಮೇಲೆ ಇರಲಾರದಂತಹ ನಗರ ಯಾವುದು ಅಂತ ಬಂದರೆ ಮುಂಬೈ ಅಥವಾ ಬಾಂಬೆ ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಹೈದರಾಬಾದ್ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಬಂದರೆ ಅದು ಕೃಷ್ಣಾ ನದಿಯ ಉಪನದಿಯಾದಂತಹ ಮೂಸಿ ನದಿಯ ದಂಡೆಯ ಮೇಲಿದೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2011 ಪ್ರತಿ 10 ವರ್ಷಗೊಮ್ಮೆ ಜನಗಣತಿ ಆಗುತ್ತೆ. 2021ಕ್ಕೆ ಜನಗಣತಿಯ ವರದಿ ಬರಬೇಕಾಗಿತ್ತು. ಕೊರೋನಾದಿಂದ ಇದು ಮುಂದೂಡಲಾಯಿತು. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತವನ್ನು ಹೊಂದಿರುವ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಆಯ್ಕೆಗಳು ಕೊಟ್ಟಿದ್ದಾರೆ. ಹರಿಯಾಣ, ಕೇರಳ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ ಅಂತಕ್ಕಂತಹ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಉತ್ತರ ಕೇರಳ. ಲಿಂಗಾನುಪಾತ ಅಂದ್ರೆ ಏನು? ಲಿಂಗಾನುಪಾತ, ಅತಿ ಹೆಚ್ಚು ಲಿಂಗಾನುಪಾತ ಏನು ಅಂತಕ್ಕಂಥ ಪ್ರಶ್ನೆನ ಉದ್ಭವ ಆಗುತ್ತೆ. ಲಿಂಗಾನುಪಾತ ಅಂದ್ರೆ ಇಷ್ಟೇ ಏನಲ್ಲ, 1000 ಪುರುಷರಿಗೆ ಲಭ್ಯ ಇರುವ ಮಹಿಳೆಯರ ಸಂಖ್ಯೆನೇ ಅದನ್ನ ಲಿಂಗಾನುಪಾತ ಅಂತ ಕರಿತೀವಿ. ಅಂದ್ರೆ 2011ರಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂತ ಬಂದ್ರೆ ಅದು ಕೇರಳ. 1094 ಹೊಂದಿದ್ದಾರೆ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಬಂದ್ರೆ ಅದು 879 ಹೊಂದಿದ್ದಾರೆ. ಅದು ಹರಿಯಾಣ ರಾಜ್ಯ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಬಂದ್ರೆ ಅದು ಉತ್ತರ ಪ್ರದೇಶ. ಅತಿ ಹೆಚ್ಚು ಅರಣ್ಯವನ್ನು ದಾಖಲಾಗಿರುವಂತಹ ರಾಜ್ಯ ಯಾವುದು ಅಂತ ಬಂದ್ರೆ ಅದು ಮಧ್ಯಪ್ರದೇಶ. ಇದು ಜನಗಣತಿಯ ಪ್ರಕಾರ ಜನಸಾಂದ್ರತೆ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ. ಜನಸಾಂದ್ರತೆ ಅಂದರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಒಂದು ಚದರ ಕಿಲೋಮೀಟರ್ನಲ್ಲಿ ವಾಸಿಸುವಂತಹ ಜನಸಂಖ್ಯೆಯನ್ನು ನಾವೇನಂತ ಕರಿತೀವಿ ಅಂತ ಬಂದರೆ ಡೆನ್ಸಿಟಿ ಅಥವಾ ಜನಸಾಂದ್ರತೆ ಅಂತ ಕರಿತೀವಿ. ಭಾರತದ ಸರಾಸರಿ ಜನಸಾಂದ್ರತೆ ಎಷ್ಟಿದೆ ಅಂತ ಬಂದರೆ 382 ಇದೆ, 382. ಕರ್ನಾಟಕದ ಸರಾಸರಿಯ ಜನಸಾಂದ್ರತೆ ಎಷ್ಟಿದೆ ಅಂತ ಬಂದರೆ ಅದು 319 ಇದೆ. ಹೌದಾ? ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಪ್ರದೇಶ ಯಾವುದು ಅಂತ ಕೇಂದ್ರಾಡಳಿತ ಪ್ರದೇಶ ಕೇಳಿದ್ರೆ ನವದೆಹಲಿ, ರಾಜ್ಯ ಕೇಳಿದ್ರೆ ಬಿಹಾರ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಕೇಳಿದ್ರೆ ಅರುಣಾಚಲ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶ ಕೇಳಿದ್ರೆ ಅಂಡಮಾನ್ ನಿಕೋಬಾರ್. ಹೌದಾ? ಸಾಕ್ಷರತೆ ಪ್ರಮಾಣ ಅಂತಕ್ಕಂಥದ್ದನ್ನ ಪ್ರಶ್ನೆನ ಕೇಳ್ತಾನೆ. ಸಾಕ್ಷರತೆ ಅಂತ ಬಂದ್ರೆ ಯಾವುದೇ ಒಬ್ಬ
ನಮ್ಮ ರಾಷ್ಟ್ರದ ಪ್ರಜೆ ಆಗಿರ್ಬೋದು 7 ವರ್ಷದ ಮಗುವಿನಿಗೆ ತನ್ನ ಮಾತೃಭಾಷೆಯಲ್ಲಿ ಅಕ್ಷರಗಳನ್ನು ಗುರುತಿಸಲು ಮತ್ತು ಅಂಕಿ ಸಂಖ್ಯೆಯನ್ನು ಗುರುತಿಸಲು ಬಂದಿದ್ರೆ ಆತ ಸಾಕ್ಷರತೆ ಅಂತಕ್ಕಂತ ಕರಿತೀವಿ. ಭಾರತದ 2011 ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಬಂದ್ರೆ 73%, ಕರ್ನಾಟಕದ್ದು 75% ಅಂತಕ್ಕಂಥ ನೋಡ್ತೀವಿ. ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಬಂದ್ರೆ ಕೇರಳ, ಕಡಿಮೆ ಯಾವುದು ಅಂತ ಬಂದ್ರೆ ಬಿಹಾರ. ನಮ್ಮ ಕರ್ನಾಟಕ ಬಂದ್ರೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಕೇಳಿದ್ರೆ ಅದು ದಕ್ಷಿಣ ಕನ್ನಡ, ಕಡಿಮೆ ಯಾದಗಿರಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ನೋಡಿ 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಲಿಂಗಾನುಪಾತ ಅಂದ್ರೆ 1000 ಪುರುಷರಿಗೆ ಲಭ್ಯ ಇರುವ ಮಹಿಳೆಯರ ಸಂಖ್ಯೆ. ಭಾರತದ ಸರಾಸರಿ ಲಿಂಗಾನುಪಾತ ಎಷ್ಟು ಅಂತ ಬಂದ್ರೆ 940. ಕರ್ನಾಟಕದ ಸರಾಸರಿಯ ಲಿಂಗಾನುಪಾತ ಎಷ್ಟು ಅಂತ ಬಂದ್ರೆ 973. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಕೇಳಿದ್ರೆ ಅದು ಪದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರೀತಾರೆ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂತ ಬಂದ್ರೆ ಕೇರಳ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇಳಿದ್ರೆ ಅದು ಹರಿಯಾಣ. ಕರ್ನಾಟಕಕ್ಕೆ ಬಂದ್ರೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಬಂದ್ರೆ ಅದು ಉಡುಪಿ. ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ನಗರ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಇಲ್ಲಿ 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂತ ಬಂದ್ರೆ ಅದು ಕೇರಳ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕೊಟ್ಟಿದ್ದಾರೆ: ಚಿರಾಪುಂಜಿ, ಮೋಸಿನ್ ರಾಮ್, ಗಂಗಾನಗರ, ರೋಯಿಲಿ ಅಂತಕ್ಕಂಥದನ್ನ 4 ಆಯ್ಕೆಗಳು ಕೊಟ್ಟಿದ್ದಾರೆ. ಉತ್ತರ ಮೇಘಾಲಯದ ರಾಜ್ಯದ ಮೋಸಿನ್ ರಾಮ್. ನೋಡಿ, ನೈಋತ್ಯ ಮಾನ್ಸೂನ್ ಮಳೆಯ ಮಾರುತಗಳು ಮೇಘಾಲಯದಲ್ಲಿ ಕಂಡುಬರುವಂತಹ ಗ್ಯಾರೋ, ಖಾಸಿ, ಜಯಂತಿಯ ಬೆಟ್ಟಗಳಿಗೆ ತಾಗಿ ಅಧಿಕ ಮಳೆಯನ್ನ ಬೀಳುತ್ತದೆ. ಎಲ್ಲಿ ಅಂತ ಬಂದ್ರೆ ಮೇಘಾಲಯದ ಮೋಸಿನ್ ರಾಮ್ನಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾದ ಪ್ರದೇಶನೂ ಕೂಡ ಮೋಸಿನ್ ರಾಮು. ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ದಾಖಲಾದ ಪ್ರದೇಶನೂ ಕೂಡ ಮೋಸಿನ್ ರಾಮು. ವಾರ್ಷಿಕವಾಗಿ ಒಂದು ವರ್ಷದಲ್ಲಿ 1147 ಸೆಂಟಿಮೀಟರ್ನ ಮಳೆ ದಾಖಲಾಗಿರುವಂಥ ಪ್ರದೇಶ ಯಾವುದು ಅಂತ ಬಂದ್ರೆ ಮೋಸಿನ್ ರಾಮ್. ಜಗತ್ತಿನ ತೇಯುತ ಪ್ರದೇಶ ಯಾವುದು ಅಂತ ಬಂದ್ರೂ ಕೂಡ ಅದು ಮೋಸಿನ್ ರಾಮ್. ಈ ಮೋಸಿನ್ ರಾಮ್ನಿಂದ 49 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿರಾಪುಂಜಿ ಭಾರತದಲ್ಲಿ ವಾರ್ಷಿಕ ಸರಾಸರಿಯಾಗಿ ಅಧಿಕ ಮಳೆ ಪಡೆಯುವ ಪ್ರದೇಶ ಯಾವುದು ಅಂತ ಬಂದ್ರೆ ಅದನ್ನು ಕೂಡ ಮೇಘಾಲಯ ರಾಜ್ಯದ ಚಿರಾಪುಂಜಿ. ಕರ್ನಾಟಕಕ್ಕೆ ಬರುವುದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾದ ಪ್ರದೇಶ ಯಾವುದು ಅಂತ ಬಂದ್ರೆ ಹುಲಿಕಲ್. ವಾರ್ಷಿಕವಾಗಿ ಸರಾಸರಿಯಲ್ಲಿ ಅಧಿಕ ಮಳೆಯನ್ನ ಪಡೆದ ಸ್ಥಳ ಯಾವುದು ಅಂತ ಬಂದ್ರೆ ಆಗೊಂಬೆ. ಈ ಆಗೊಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಅಥವಾ ಕರ್ನಾಟಕದ ಚಿರಾಪುಂಜಿ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ ಸಿ ಕೊಟ್ಟಿದ್ದಾರೆ, ಗಂಗಾನಗರ ಅಂತ ಕೊಟ್ಟಿದ್ದಾರೆ. ಈ ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಸ್ಥಳ ಗಂಗಾನಗರ ಬೇಸಿಗೆ ಕಾಲದಲ್ಲಿ ಅಂದ್ರೆ ಅತಿ ಹೆಚ್ಚು ಉಷ್ಣವನ್ನ ಪಡೆದುಕೊಂಡಂತಹ ಭಾರತದ ಸ್ಥಳ ಯಾವುದು ಅಂತ ಬಂದ್ರೆ ಗಂಗಾನಗರು 52 ಸೆಂಟಿಗ್ರೇಡ್ ಅಂತಕ್ಕಂತಹ ಉಷ್ಣಾಂಶವನ್ನು ಪಡೆದು ದಾಖಲೆಯನ್ನು ಪಡೆದಿದೆ. ಯಾವುದು ಅಂತ ಬಂದ್ರೆ ಗಂಗಾನಗರ. ಕರ್ನಾಟಕದಲ್ಲಿ ರಾಯಚೂರು ಅಧಿಕ ಉಷ್ಣಾಂಶವನ್ನು ಪಡೆದ ಜಿಲ್ಲೆ ಅಂತಕ್ಕಂತಹ ಹೆಗ್ಗಳಿಕೆಯ ಪಾತ್ರ ಆಗಿದೆ. ಯಾವುದು? ರಾಯಚೂರು. ಇಲ್ಲಿ ರೋಯಿಲಿ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಅತಿ ಕಡಿಮೆ ಮಳೆ ದಾಖಲಾದ ಪ್ರದೇಶ ಯಾವುದು ಅಂತ ಬಂದ್ರೆ ರಾಜಸ್ಥಾನದ ರೋಯಿಲಿ. ಅದು 8.3 ಸೆಂಟಿಮೀಟರ್ ಅಂದ್ರೆ ವಾರ್ಷಿಕವಾಗಿ 8.3 ಅಂದ್ರೆ 8.3 ಸೆಂಟಿಮೀಟರ್ನ ಮಳೆ. ಅತಿ ಕಡಿಮೆ ಮಳೆ ದಾಖಲಾದ ಪ್ರದೇಶ ಯಾವುದು ಅಂತ ಬಂದ್ರೆ ರಾಜಸ್ಥಾನದ ರೋಯಿಲಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ದಾಖಲಾದ ಪ್ರದೇಶ ಯಾವುದು ಅಂತ ಬಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಕೇವಲ 21 ಸೆಂಟಿಮೀಟರ್ ಮಳೆಯನ್ನು ಪಡೆದು ಕಡಿಮೆ ಮಳೆ ದಾಖಲಾದ ಕರ್ನಾಟಕದ ಪ್ರದೇಶ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಜಗತ್ತಿನ ಅತಿ ಹೆಚ್ಚು ಮಳೆ ದಾಖಲಾದ ಪ್ರದೇಶ ಯಾವುದು ಅಂತ ಬಂದ್ರೆ ಅದು ಮೇಘಾಲಯದ ಮೋಸಿನ್ ರಾಮ್. 1143 ಸೆಂಟಿಮೀಟರ್ ಅಷ್ಟೇನಪ್ಪ ಅಂದ್ರೆ
ಮಳೆ ಪಡೆದ ದಾಖಲೆಯನ್ನು ಸೃಷ್ಟಿಸಿದೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ, ಕೇಂದ್ರೀಯ ಭತ್ತ ಅಥವಾ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸೆಂಟ್ರಲ್ ಅಂದರೆ ಕೇಂದ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಬಂದರೆ ಆಪ್ಷನ್ ಕೊಟ್ಟಿದ್ದಾರೆ, ಕಟಕ್, ಕಲ್ಕತ್ತಾ, ನಾಗ್ಪುರ್, ಪುಣೆ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಪ್ರತಿಯೊಂದು ವಸ್ತುಗಳ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಭತ್ತ ಸಂಶೋಧನಾ ಕೇಂದ್ರ ಒರಿಸ್ಸಾದ ಕಟಕದಲ್ಲಿದೆ. ಈ ಕಲ್ಕತ್ತಾದಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಕ್ಕಂತಹ ಎರಡು ಸಂಸ್ಥೆಗಳು ಎಲ್ಲಿದಾವೆ ಅಂತ ಬಂದರೆ ಕಲ್ಕತ್ತಾದಲ್ಲಿದ್ದಾವೆ. ನಾಗ್ಪುರ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗ್ಪುರ್ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಹತ್ತಿ ಸಂಶೋಧನಾ ಕೇಂದ್ರ ಇರುವುದು ಎಲ್ಲಿ ಅಂತ ಬಂದರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ. ಪುಣೆ ಅಂತ ಕೊಟ್ಟಿದ್ದಾರೆ. ಜೇನು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಬಂದರೆ ಪುಣೆಯಲ್ಲಿದೆ. ಅದೇ ರೀತಿ ಹಾಲು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಬಂದರೆ ಹರಿಯಾಣದ ಕರ್ನೂಲ್ನಲ್ಲಿದೆ. ಅದೇ ರೀತಿ ಎಮ್ಮೆ ಸಂಶೋಧನಾ ಕೇಂದ್ರ ಹರಿಯಾಣದ ಹಿಸಾರ್ನಲ್ಲಿದೆ. ಚಹಾ ಸಂಶೋಧನಾ ಕೇಂದ್ರ ಆಸಾಮಿನ ತುಕಲೈನಲ್ಲಿದೆ. ತಂಬಾಕು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿದೆ. ರಬ್ಬರ್ ಸಂಶೋಧನಾ ಕೇಂದ್ರ ಕೇರಳದ ಕೊಟ್ಟಾಯಂನಲ್ಲಿದೆ. ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಬೆಂಗಳೂರಿನಲ್ಲಿದೆ. ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ. ನಿಂಬೆ ಸಂಶೋಧನಾ ಕೇಂದ್ರ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿದೆ. ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಬಂದರೆ ಅದು ಮಂಡ್ಯದಲ್ಲಿದೆ. ತರಕಾರಿಗಳ ಸಂಶೋಧನಾ ಕೇಂದ್ರ ವಾರಣಾಸಿಯಲ್ಲಿದೆ. ತೈಲ ಬೀಜಗಳು ಅಥವಾ ಎಣ್ಣೆ ಬೀಜಗಳ ಸಂಶೋಧನಾ ಕೇಂದ್ರ ಅದು ಹೈದರಾಬಾದ್ನಲ್ಲಿದೆ ಅಂತಕ್ಕಂಥದ್ದು. ಕೇಂದ್ರದ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಬಂದರೆ ಅದು ಒಡಿಸ್ಸಾದ ಕಟಕ್ನಲ್ಲಿದೆ ಅಂತಕ್ಕಂಥದ್ದು ಉತ್ತರ ಆಗುತ್ತದೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ, ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕೊಟ್ಟಿದ್ದಾರೆ, ತೆಹರಿ, ಹಿರಾಕುಡ್, ಬಾಕ್ರಾನಂಗಲ್ ಮತ್ತು ಲಿಂಗನಮಕ್ಕಿ ಅಂತಕ್ಕಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆಣೆಕಟ್ಟು ಅಂದರೆ ಡ್ಯಾಮ್ಸ್ ಯಾಕೆ ನಿರ್ಮಾಣ ಆಗ್ತವೆ? ಒಂದು ಪ್ರವಾಹವನ್ನು ನಿಯಂತ್ರಿಸುವ ಉದ್ದೇಶಕ್ಕಾಗಿ, ಒಂದು ನೀರಾವರಿ ವ್ಯವಸ್ಥೆಗೋಸ್ಕರವಾಗಿ ಅಥವಾ ಕುಡಿಯುವ ನೀರಿನ ಸಲುವಾಗಿ, ಇನ್ನೊಂದು ಜಲವಿದ್ಯುತ್ ಘಟಕ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸಲುವಾಗಿ ಆಣೆಕಟ್ಟನ್ನು ನಿರ್ಮಾಣವಾಗ್ತವೆ. ಅದರಲ್ಲಿ ಭಾರತದ ಮೊದಲ ಆಣೆಕಟ್ಟು ಯಾವುದಂತ ಬಂದರೆ ದಾಮೋದರ ಡ್ಯಾಮ್ ಅಂತಕ್ಕಂಥ ನೋಡ್ತೀವಿ. ಅದು 1948ರಲ್ಲಿ ಪ್ರಾರಂಭವಾಗಿತ್ತು. ಇಲ್ಲಿ ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಉತ್ತರಾಖಂಡದಲ್ಲಿರುವ ಭಗೀರಥಿಯ ನದಿಗೆ ಅಡ್ಡಲಾಗಿ ತೆಹರಿ ಡ್ಯಾಮ್ ಅನ್ನು ನಿರ್ಮಾಣವಾಗಿದೆ. ಅದರ ಎತ್ತರ ಎಷ್ಟು ಅಂತ ಬಂದರೆ 260.05 ಮೀಟರ್ ಅಷ್ಟು ಎತ್ತರದಲ್ಲಿದೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಬಂದರೆ ಉತ್ತರಾಖಂಡ. ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಬಂದರೆ ಅದು ತೆಹರಿ ನದಿ. ಭಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ತೆಹರಿ ಡ್ಯಾಮ್ ಇದು ಭಾರತದ ಅತಿ ಎತ್ತರದ ಆಣೆಕಟ್ಟಾಗಿದೆ. ಹಿರಾಕುಡ್ ಅಂತಕ್ಕಂತಹ ಆಪ್ಷನ್ ಬಿ ಕೊಟ್ಟಿದ್ದಾರೆ. ಇದು ಒರಿಸ್ಸಾದ ಸಂಬಲ್ಪುರ್ನಲ್ಲಿ ಮಹಾನದಿಗೆ ಅಡ್ಡಲಾಗಿ ಹಿರಾಕುಡ್ ಡ್ಯಾಮನ್ನು ನಿರ್ಮಿಸಲಾಗಿದೆ. ಭಾರತದ ಅತಿ ದೊಡ್ಡ ಮತ್ತು ಜಗತ್ತಿನ ಅತಿ ಉದ್ದವಾದಂತಹ ಆಣೆಕಟ್ಟು ಯಾವುದು ಅಂತ ಬಂದರೆ ಇದು ಹಿರಾಕುಡ್. ಒಟ್ಟು 4801 ಮೀಟರ್ ಏನಿದೆಪ್ಪ ಅಂದರೆ ಉದ್ದದಲ್ಲಿದೆ. ಈ ಆಣೆಕಟ್ಟನ್ನು ವೀಕ್ಷಿಸಲು 2 ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಗಾಂಧಿ ಮಿನಾರ್, ಇನ್ನೊಂದು ನೆಹರು ಮಿನಾರ್ ಅಂತಕ್ಕಂಥದ್ದು. ಅಲ್ಲಿ ಹಿರಾಕುಡ್ ಡ್ಯಾಮ್ ಯಾವ ನದಿಯ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಬಂದರೆ ಮಹಾನದಿ. ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಬಂದರೆ ಒಡಿಸ್ಸಾದಲ್ಲಿ ಕಂಡು ಬರುತ್ತದೆ. ಬಾಕ್ರಾನಂಗಲ್ ಅಂತ ಕೊಟ್ಟಿದ್ದಾರೆ. ಬಾಕ್ರಾನಂಗಲ್ ಅಂತಕ್ಕಂಥದ್ದು ಪಂಜಾಬ್, ಹರಿಯಾಣ, ರಾಜಸ್ಥಾನ ಈ 3 ರಾಜ್ಯಗಳು ಕೂಡಿಕೊಂಡು ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಅಂತಕ್ಕಂಥ 2 ಸ್ಥಳದಲ್ಲಿ ಸಿಂಧೂ ನದಿಯ ಉಪನದಿಯಾದಂತಹ ಸತ್ಲೇಜ್ ನದಿಗೆ ನಿರ್ಮಿಸಿದ್ದಾರೆ. ಇದರ ಎತ್ತರ ಎಷ್ಟಿದೆ ಅಂತ ಬಂದರೆ 226 ಮೀಟರ್. ಭಾರತದ 2ನೇ ಅತಿ ದೊಡ್ಡ ಮತ್ತು ಭಾರತದ 2ನೇ ಅತಿ ಎತ್ತರವಾದಂತಹ ಆಣೆಕಟ್ಟು ಯಾವುದು ಅಂತ ಬಂದರೆ ಅದು ಬಾಕ್ರಾನಂಗಲ್. ಈ ಬಾಕ್ರಾನಂಗಲ್ ಡ್ಯಾಮ್ ಇಂದ ದೆಹಲಿ ನಗರಕ್ಕೆ ನೀರು ಪೂರೈಕೆ ಆಗ್ತವೆ. ಆಪ್ಷನ್ ಡಿ ಕೊಟ್ಟಿದ್ದಾರೆ, ಲಿಂಗನಮಕ್ಕಿ ಅಂತ ಕೊಟ್ಟಿದ್ದಾರೆ.
ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಯಾವುದು ಅಂತ ಬಂದ್ರೆ ಅದು ಲಿಂಗನಮಕ್ಕಿ. ಇದು ಯಾವ ನದಿಗೆ ನಿರ್ಮಾಣವಾಗಿದೆ ಅಂತ ಬಂದ್ರೆ ಶರಾವತಿ. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡು ಬರುತ್ತೆ. ಈ ಲಿಂಗನಮಕ್ಕಿ ಅಣೆಕಟ್ಟುವಿಂದ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿಗೆ ನೀರು ಪೂರೈಕೆ ಆಗ್ತವ. ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟುಗಳು ಯಾವುದು ಅಂತ ಬಂದ್ರೆ ಅಗ್ರ 3 ಡ್ಯಾಮ್ಗಳನ್ನು ಪ್ರಶ್ನೆಯನ್ನು ಕೇಳ್ತಾನೆ. ಒಂದು ಲಿಂಗನಮಕ್ಕಿ, ತುಂಗಭದ್ರಾ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಆಲಮಟ್ಟಿ ಅಂತಕ್ಕಂಥದ್ದನ್ನ ನೋಡ್ತೀವಿ. 152 TMC ನೀರು ಲಿಂಗನಮಕ್ಕಿ, 133 TMC ನೀರು ತುಂಗಭದ್ರಾ, 123 TMC ನೀರು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಅದು ಆಲಮಟ್ಟಿಯಲ್ಲಿ ಕಂಡು ಬರುತ್ತದೆ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂತ ಬಂದ್ರೆ ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಬಂದ್ರೆ ತೆಹರಿ. ಯಾವುದು? ತೆಹರಿ. ಉತ್ತರಾಖಂಡ ರಾಜ್ಯದಲ್ಲಿ ಭಗೀರಥಿಯ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂತಹ ಡ್ಯಾಮು ತೆಹರಿ 260 ಮೀಟರ್ ಎತ್ತರದಲ್ಲಿದೆ. ಕರ್ನಾಟಕದ ಅತಿ ಎತ್ತರವಾದಂತಹ ಅಣೆಕಟ್ಟು ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಅದು ಕಾಳಿ ನದಿಗೆ ಅಡ್ಡಲಾಗಿ ಕಾರವಾರದಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಸೂಪಾ ಡ್ಯಾಮ್. ಕರ್ನಾಟಕದ ಅತಿ ಎತ್ತರವಾದಂತಹ ಅಣೆಕಟ್ಟು ಯಾವುದಂತ ಬಂದ್ರೆ ಸೂಪಾ ಡ್ಯಾಮು. ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು ಯಾವುದಂತ ಬಂದ್ರೆ ಅದು ತೆಹರಿ ಡ್ಯಾಮು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರ್ ಆರ್ಗನೈಸೇಷನ್ ಅಂತಕ್ಕಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆ, ವಿಶ್ವಸಂಸ್ಥೆಯ ಇದು ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಮಿಶ್ರ ಪಟ್ಟಿಗೆ ಸೇರಿದ ಭಾರತದ ಏಕೈಕ ಶಿಖರ ಯಾವುದು ಅಂತ ಪ್ರಶ್ನೆನ ಕೇಳಿದಾನೆ. ನೋಡಿ, ಹಿಮಾಲಯ ಪರ್ವತ ಸಾಲಿನಲ್ಲಿ ಕಂಡು ಬರುವಂತಹ ಯಾವುದು ಅಂತ ಬಂದು ನೋಡಿ, ಭಾರತದಲ್ಲಿ ಏನಪ್ಪಾ ಅಂದ್ರೆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತವೆ ಶಿಖರಗಳು. ಹೌದಾ? ಮೌಂಟ್ ಎವರೆಸ್ಟ್ ಅನ್ನೋದು ಜಗತ್ತಿನ ಅತಿ ಎತ್ತರವಾದಂತಹ ಶಿಖರ. 8848.86 ಮೀಟರ್ ಏನಪ್ಪ ಅಂದ್ರೆ ಎತ್ತರದಲ್ಲಿದೆ. ಇದು ಎಲ್ಲಪ್ಪ ನೇಪಾಳದಲ್ಲಿ ಕಂಡು ಬರುತ್ತೆ. ಆದರೆ ಬ್ರಹ್ಮಾಂಡದಲ್ಲಿ ಅಂತ ಬಂದ್ರೆ ಇಡೀ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂತ ಬಂದ್ರೆ ಅದು ಮಂಗಳ ಗ್ರಹದಲ್ಲಿ ಕಂಡು ಬರುತ್ತೆ. ಜ್ವಾಲಾಮುಖಿಗಳಿಂದ ನಿರ್ಮಾಣವಾದಂತಹ ನಿಕ್ಸ್ ಒಲಿಂಪಿಯಾ ಅಂತಕ್ಕಂಥ ಶಿಖರ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಶಿಖರವಾಗಿದೆ. ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಬಂದ್ರೆ ಅದು ಮೌಂಟ್ ಎವರೆಸ್ಟ್. ಹೌದಾ? ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಬಂದ್ರೆ K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು 8611 ಮೀಟರ್ ಇದೆ. ಅದೇ ರೀತಿ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ ಏಕೈಕ ಶಿಖರ ಯಾವುದು ಅಂತ ಬಂದ್ರೆ ಕಾಂಚನಜುಂಗ. ಯಾವುದು? ಕಾಂಚನಜುಂಗ ಅನ್ನೋದು ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಸಿಕ್ಕಿಂನಲ್ಲಿ ಕಂಡು ಬರುತ್ತೆ. ಯಾವುದು? ಸಿಕ್ಕಿಂನಲ್ಲಿ ಕಂಡು ಬರುತ್ತೆ. ಇಲ್ಲಿ ಅನೈಮುಡೈ ಅಂತ ಕೊಟ್ಟಿದ್ದಾನೆ. ಈ ಅನೈಮುಡೈ ಪಶ್ಚಿಮ ಘಟ್ಟದಲ್ಲಿ ಅತಿ ಎತ್ತರವಾದಂತಹ ಶಿಖರ ಅನೈಮುಡಿ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅನೈಮುಡಿ. ಈ ಅನೈಮುಡಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಅದು ಕೇರಳದಲ್ಲಿ ಕಂಡು ಬರುತ್ತೆ. ಹೌದಾ? ಜಿಂದಾಗಢ್ ಅಂತಕ್ಕಂಥ ಆಪ್ಷನ್ ಕೊಟ್ಟಿದ್ದಾನೆ. ಪೂರ್ವ ಘಟ್ಟದಲ್ಲಿ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಬಂದ್ರೆ ಜಿಂದಾಗಢ್. ಅಪ್ಡೇಟ್ ಆಗಬೇಕು. ಪೂರ್ವ ಘಟ್ಟದಲ್ಲಿ ಅತಿ ಎತ್ತರವಾದ ಶಿಖರ ಆರ್ಮಕೊಂಡ ಅಂತ ಹೇಳ್ತೀರಿ. ಇದು ತಮಿಳುನಾಡು NCERT ಬುಕ್ನಲ್ಲಿ ಆರ್ಮಕೊಂಡಗಿಂತಲೂ 10 ಮೀಟರ್ ಎತ್ತರದಲ್ಲಿದೆ. ಯಾವುದು ಅಂತ ಬಂದ್ರೆ ಜಿಂದಾಗಢ್. ಪೂರ್ವ ಘಟ್ಟದ ಅತಿ ಎತ್ತರವಾದಂಥ ಶಿಖರ ಜಿಂದಾಗಢ, ತದನಂತರ ಆರ್ಮಕೊಂಡ ನಂತರ ಮಹೇಂದ್ರಗಿರಿ ಅಂತಕ್ಕಂಥದ್ದು ಪೂರ್ವ ಘಟ್ಟದಲ್ಲಿ ಅತಿ ಎತ್ತರವಾದ ಶಿಖರವಾಗಿದ್ದಾವ. ಅದೇ ರೀತಿ ಅಮರಕಂಟಕ ಅಂತ ಬರುತ್ತೆ ಶಿಖರ. ಈ ಅಮರಕಂಟಕ ವಿಂಧ್ಯ ಪರ್ವತದಲ್ಲಿ ಅತಿ ಎತ್ತರವಾದಂತಹ ಶಿಖರವಾಗಿದೆ. ಅರಾವಳಿ ಬೆಟ್ಟ ಬರುತ್ತೆ. ಭಾರತದ ಅತಿ ಪುರಾತನದ ಬೆಟ್ಟಗಳು ಯಾವುವು ಅಂತ ಬಂದ್ರೆ ಅರಾವಳಿ ಬೆಟ್ಟದಲ್ಲಿ ಅತಿ ಎತ್ತರವಾದ ಶಿಖರ ಗುರು ಶಿಖರ. ಹೌದಾ? ಧಾರವಾಡ ಶಿಲೆ ಇದೆಲ್ಲ ಅತಿ ಪುರಾತನ ಶಿಲೆಗಳು. ಈ ಹಿಮಾಲಯ ಪರ್ವತ ಅಥವಾ ಮೌಂಟ್ ಎವರೆಸ್ಟ್ ಇದೆಲ್ಲ ಇದು ಯುವ ಮಡಿಕೆ ಪರ್ವತ ಅಥವಾ ಇದೇನಪ್ಪ ಇತ್ತೀಚಿನ ಪರ್ವತ ಅಂತಕ್ಕಂಥನ್ನ ನೋಡ್ತೀವಿ. ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಬಂದ್ರೆ ಮುಳ್ಳಯ್ಯನಗಿರಿ. ಯಾವುದು? ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರದಲ್ಲಿದೆ. ಇದು ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತದೆ. ಆರೋಹಣ ಮತ್ತು ಅವರೋಹಣದಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ.
ಮುಳ್ಳಯ್ಯನಗಿರಿ ನಂತರ ಬಾಬಾ ಬುಡನ್ಗಿರಿ, ಬಾಬಾ ಬುಡನ್ಗಿರಿ ನಂತರ ಕಲ್ಲತ್ಗಿರಿ, ಕಲ್ಲತ್ಗಿರಿ ನಂತರ ಕುದುರೆಮುಖ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವು ಚಿಕ್ಕಮಗಳೂರಿನಲ್ಲಿ ಕಂಡು ಬರುವಂಥ ಶಿಖರಗಳು. ಇವು ಕರ್ನಾಟಕದ ಶಿಖರ ಅಂತ ಕರಿತೀವಿ. ಏಷ್ಯಾದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಯಾವುದು ಅಂತ ಬಂದ್ರೆ ತುಮಕೂರಿನ ಮಧುಗಿರಿ ಏಕಶಿಲಾ ಬೆಟ್ಟ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಇಲ್ಲಿ ಯುನೆಸ್ಕೋ ಮಿಶ್ರ ಪಟ್ಟಿಗೆ ಸೇರಿದ ಭಾರತದ ಏಕೈಕ ಶಿಖರ ಯಾವುದು ಅಂತ ಬಂದ್ರೆ ಅದು ಕಾಂಚನಜುಂಗ. ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಯಾವ ಖಂಡಕ್ಕೆ ಪರ್ಯಾಯ ದ್ವೀಪದ ಖಂಡ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ನಾನು ಹೇಳಿದೆ ಖಂಡ ಅಂದ್ರೆ ಏನು, ಕಾಂಟಿನೆಂಟ್ ಅಂದ್ರೆ ಏನು. ಒಂದು ವಿಶಾಲವಾದ ಒಂದೇ ಭೌಗೋಳಿಕ ಲಕ್ಷಣವನ್ನು ಒಳಗೊಂಡಿರುವ ಒಂದು ವಿಶಾಲ ಮೈದಾನ ಪ್ರದೇಶವು ಎತ್ತರದ ಪರ್ವತ ಸಾಲಿನಿಂದ ಅಥವಾ ಜಲರಾಶಿಗಳಿಂದ ವಿಭಾಗಿಸಲ್ಪಟ್ಟಂಥ ಪ್ರದೇಶಕ್ಕೆ ನಾವು ಖಂಡ ಅಂತ ಕರಿತೀವಿ. 7 ಖಂಡಗಳನ್ನು ನಾವು ನೋಡಿದ್ದೀವಿ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡ ಅಂತ ಹೇಳ್ತೀವಿ. ಇಲ್ಲಿ ಪರ್ಯಾಯ ದ್ವೀಪದ ಖಂಡ ಯಾವುದು ಅಂತ ಬಂದ್ರೆ ಯುರೋಪ್ ಖಂಡ. ನೋಡಿ, ಪರ್ಯಾಯ ದ್ವೀಪ ಅಂದ್ರೆ ಏನು? ಸುತ್ತಲೂ 3 ಕಡೆಯಿಂದ ನೀರಿನಿಂದ ಆವರಿಸಿರುತ್ತೆ, ಒಂದು ಕಡೆ ನೆಲದಿಂದ ಆವರಿಸಿದ್ದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಒಂದು ಖಂಡಕ್ಕೆ ಇರುವಂತಹ ಎಲ್ಲ ಭೌಗೋಳಿಕ ಲಕ್ಷಣಗಳು ಈ ಪರ್ಯಾಯ ದ್ವೀಪಕ್ಕೆ ಇರ್ತವೆ. ಪರ್ಯಾಯ ದ್ವೀಪಗಳು, ನಮ್ಮ ಭಾರತನೂ ಕೂಡ ಒಂದು ಪರ್ಯಾಯ ದ್ವೀಪ, ಸೌದಿ ಅರೇಬಿಯಾನು ಕೂಡ ಒಂದು ಪರ್ಯಾಯ ದ್ವೀಪ. ಆದರೆ ಪರ್ಯಾಯ ದ್ವೀಪದ ಖಂಡ ಯಾವುದು ಅಂತ ಬಂದರೆ ಈ ಯುರೋಪ್ ಖಂಡ. ಈ ಯುರೋಪ್ ಖಂಡ 2ನೇ ಚಿಕ್ಕ ಖಂಡವಾಗಿದೆ. ಎಷ್ಟು? 2ನೇ ಚಿಕ್ಕ ಖಂಡವಾಗಿದೆ. ಭೂಮಿಯ ಒಟ್ಟು ಭೂಭಾಗದಲ್ಲಿ 6.8% ಆವರಿಸಿದೆ. ಒಟ್ಟು 50 ದೇಶಗಳನ್ನು ಒಳಗೊಂಡಿರುವಂತಹ ಖಂಡ ಯಾವುದು ಅಂತ ಬಂದರೆ ಇದು ಯುರೋಪ್ ಖಂಡ. ಇಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಬಂದರೆ ಮಾಸ್ಕೋ ನದಿ. ಇದು ರಷ್ಯಾದ ರಾಷ್ಟ್ರೀಯ ನದಿ ಅಂತ ಕೂಡ ಕರೀತಾರೆ. ಈ ಯುರೋಪ್ ಖಂಡದಲ್ಲಿ ಕಂಡುಬರುವ ಅತಿ ಮುಖ್ಯ ನಗರ ಯಾವುದು ಅಂತ ಬಂದರೆ ಮಾಸ್ಕೋ. ಯುರೋಪ್ ಖಂಡದಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಬಂದ್ರೆ ಮೌಂಟ್ ಎಲ್ಬ್ರೂಸ್. ಇದನ್ನ ಯುರೋಪ್ ಖಂಡವನ್ನ ಪರ್ಯಾಯ ದ್ವೀಪ ಖಂಡ ಅಂತ ಕರೀತಾರೆ. ಅದೇ ರೀತಿ ಏಷ್ಯಾ ಖಂಡಕ್ಕೆ ವೈಪರೀತ್ಯಗಳ ಖಂಡ ಅಂತ ಕರೀತಾರೆ. ಆಫ್ರಿಕಾ ಖಂಡಕ್ಕೆ ಕಗ್ಗತ್ತಲೆಯ ಖಂಡ, ಅತಿ ಬಡತನದ ಖಂಡ ಅಂತಾನೂ ಕೂಡ ಕರೀತಾರೆ. ಯಾವುದಕ್ಕೆ? ಆಫ್ರಿಕಾ ಖಂಡವನ್ನ ಈ ಕನ್ನಡಿದಲ್ಲಿ ಹೊಳ್ಳಿ ತೋರಿಸಿದ್ರು ಕೂಡ ಸೇಮ್ ಕಾಣುತ್ತೆ. ಯುರೋಪ್ ಖಂಡವನ್ನ ನಾವು ಪರ್ಯಾಯ ದ್ವೀಪದ ಖಂಡ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಖಂಡವನ್ನ ಮರುಭೂಮಿಯ ಖಂಡ, ವಿಭಿನ್ನ ಪ್ರಾಣಿ ಪಕ್ಷಿಗಳ ಖಂಡ, ಮತ್ತೆ ದ್ವೀಪದ ಖಂಡ ಅಂತ ಕರಿತೀವಿ ಆಸ್ಟ್ರೇಲಿಯಾ ಖಂಡಕ್ಕೆ. ಅದೇ ರೀತಿ ಅಂಟಾರ್ಟಿಕಾ ಖಂಡಕ್ಕೆ ಬಿಳಿಯ ಖಂಡ, ವಿಜ್ಞಾನಿಗಳ ಖಂಡ, ಪೆಂಗ್ವಿನ್ ಖಂಡ ಅಂತ ಕರಿತೀವಿ. ಇದಕ್ಕೆ ಉತ್ತರ ಅಮೆರಿಕಕ್ಕೆ ಪೈರೀಸ್ ಖಂಡ ಅಂತ ಕರಿತೀವಿ. ದಕ್ಷಿಣ ಅಮೆರಿಕಕ್ಕೆ ಹುಲ್ಲುಗಾವಲುಗಳ ಖಂಡ, ಪಕ್ಷಿಗಳ ಖಂಡ ಅಂತಕ್ಕಂತಹ ಹೆಸರಿನಿಂದ ಕರಿತೀವಿ. ಇಲ್ಲಿ ಯಾವ ಖಂಡಕ್ಕೆ ಪರ್ಯಾಯ ದ್ವೀಪ ಖಂಡ ಅಂತ ಪ್ರಶ್ನೆ ಕೇಳಿದ್ದ, ಅದಕ್ಕೆ ಉತ್ತರ ಯುರೋಪ್ ಖಂಡ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ವಿಯೆಟ್ನಾಂ ದೇಶದ ವರ್ಗಾವಣೆ ಬೇಸಾಯದ ಹೆಸರು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಒಂದು ಕಡೆ ಏನಪ್ಪ ಹೊಂದಿಸಿ ಬರೆ ಅಂತ ಕೇಳ್ತಾನೆ. 2015 ಮತ್ತು 2017ನಲ್ಲಿ KS ಪೂರ್ವಭಾವಿ ಪರೀಕ್ಷೆಯಲ್ಲಿ 2 ಸಲ ಪ್ರಶ್ನೆನ ಬಂದಿದ್ದಾವೆ ವರ್ಗಾವಣೆ ಬೇಸಾಯದ ಮೇಲೆ. ಈ ವಿಯೆಟ್ನಾಂ ದೇಶದ ವರ್ಗಾವಣೆ ಬೇಸಾಯದ ಹೆಸರು ಏನು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಕೊಟ್ಟಿದ್ದಾರೆ. ರೇ, ಮಿಲ್ಪ, ಲಡಾಂಗ, ಚೇನಾ ಅಂತ ಕೊಟ್ಟಿದ್ದಾರೆ. ಏನಿದು ವರ್ಗಾವಣೆ ಬೇಸಾಯ ಅಂದ್ರೆ ಏನು? ವರ್ಗಾವಣೆ ಬೇಸಾಯ ಅಂದರೆ ಯಾವುದೋ ಒಂದು ಬುಡಕಟ್ಟು ಜನಾಂಗ ಅಥವಾ ಒಂದು ಮನುಷ್ಯರು ಏನು ಮಾಡ್ತಾರೆ ಅಂದರೆ ಅರಣ್ಯವನ್ನು ನಾಶವನ್ನು ಮಾಡಿ ಅಲ್ಲಿ ಬೆಳೆಯನ್ನು ಬೆಳೀತಾರೆ. ಎಲ್ಲಿ ತನಕ ಫಲವತ್ತತೆಯನ್ನು ಹೊಂದಿರುತ್ತೆ ಆ ಭೂಮಿ, ತದನಂತರ ಬೆಳೆಯನ್ನು ಬೆಳೆಯುವುದಿಲ್ಲ. ಅಲ್ಲಿ ಆ ಬೆಳೆಯನ್ನು ಬೆಳೆಯೋದನ್ನು ಬಿಟ್ಟು ಅದನ್ನು ಮತ್ತೆ ಅದು ಕೃಷಿ ಭೂಮಿಯನ್ನಾಗಿ ಅಭಿವೃದ್ಧಿ ಮಾಡುವುದಿಲ್ಲ. ಅಲ್ಲಿ ಬಿಟ್ಟು ಮತ್ತೆ ಬೇರೆ ಅರಣ್ಯವನ್ನು ನಾಶ ಮಾಡಿ ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದನ್ನು ಶಿಫ್ಟಿಂಗ್ ಕಲ್ಟಿವೇಶನ್ ಅಥವಾ ವರ್ಗಾವಣೆ ಬೇಸಾಯ ಅಂತ ಕರೀತಾರೆ. ಅದೇ ರೀತಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ವಿಯೆಟ್ನಾಂ ದೇಶದಲ್ಲಿ ವರ್ಗಾವಣೆ ಬೇಸಾಯಕ್ಕೆ ರೇ ಅಂತ ಕರೀತಾರೆ. ಮಧ್ಯ ಏಷ್ಯಾದಲ್ಲಿ ಮಿಲ್ಪ್ ಅಂತ ಕರೀತಾರೆ. ಇಂಡೋನೇಷ್ಯಾದಲ್ಲಿ ಹ್ಯೂಮಾ ಅಥವಾ ಲಡಾಂಗ್ ಅಂತ ಕರೀತಾರೆ. ಶ್ರೀಲಂಕಾದಲ್ಲಿ ಚೇನಾ ಅಂತ ಕರೀತಾರೆ.
ಥೈಲ್ಯಾಂಡ್ನಲ್ಲಿ ತಮರೈ ಅಂತಾರೆ, ವೆನಿಜುಲಾದಲ್ಲಿ ಕೊನೋಕೋ ಅಂತ ಕರೀತಾರೆ, ಹೌದಾ. ಕಾಂಗೋದಲ್ಲಿ ಮಸೋಲಾ ಅಂತ ಕರೀತಾರೆ, ಹೌದಾ. ಅದೇ ರೀತಿ ಮೆಕ್ಸಿಕೋನಲ್ಲಿ ಕೋಮಿಲೆ ಅಂತ ಹೆಸರಿನಿಂದ ಕರೀತಾರೆ. ಭಾರತದಲ್ಲಿ ಜೂಮಿಂಗ್ ಅಂತ ಕರೀತಾರೆ. ವರ್ಗಾವಣೆ ಬೇಸಾಯದಲ್ಲಿ ಭಾರತದಲ್ಲಿ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶನಲ್ಲಿ ಪೋಡು ಅಂತ ಕರೀತಾರೆ, ಪೋಡು ಎಂಬ ಹೆಸರಿನಲ್ಲಿ ಕರೀತಾರೆ. ಆಸಾಂನಲ್ಲಿ ಜೂಮಿಂಗ್ ಅಂತ ಕರೀತಾರೆ. ಕೇರಳದಲ್ಲಿ ಪೂನಂ ಎಂಬ ಹೆಸರಿನೊಂದಿಗೆ ಕರೀತಾರೆ. ಮಧ್ಯಪ್ರದೇಶನಲ್ಲಿ ಬೇವಾರ್ ಅಂತಕ್ಕಂಥ ಹೆಸರಿನಿಂದ ವರ್ಗಾವಣೆ ಬೇಸಾಯಕ್ಕೆ ಕರೀತಾರೆ. ವಿಯೆಟ್ನಾಂ ದೇಶದ ವರ್ಗಾವಣೆಯ ಬೇಸಾಯದ ಹೆಸರು ಯಾವುದು ಅಂತ ಬಂದ್ರೆ ರೇ. ಯಾವ ಮಹಾಸಾಗರ ತ್ರಿಕೋನ ಆಕಾರದಲ್ಲಿದೆ? ಪೆಸಿಫಿಕ್, ಅಂಟಾರ್ಟಿಕಾ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ ಅಂತ 4 ಮಹಾಸಾಗರಗಳಿದಾವೆ. ಏನಿದು ಮಹಾಸಾಗರ ಅಂದರೆ ಒಂದು ಭೂಪ್ರದೇಶದಲ್ಲಿ ಅತಿ ಅಧಿಕ ಜಲರಾಶಿ ಹೊಂದಿರುವಂತಹ ಸಮೂಹಕ್ಕೆ ನಾವೇಂತ ಕರಿತೀವಿ ಅಂತ ಬಂದರೆ ಮಹಾಸಾಗರಗಳು ಅಂತ ಕರಿತೀವಿ. ನಮ್ಮ ಜಗತ್ತಿನಲ್ಲಿ 4 ಮಹಾಸಾಗರಗಳಿದಾವೆ. ಅದು ಪೆಸಿಫಿಕ್ ಮಹಾಸಾಗರ, ಅಂಟಾರ್ಟಿಕಾ ಮಹಾಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕ್ಟಿಕ್ ಮಹಾಸಾಗರ ಅಂತ ಕರಿತೀವಿ. ಪೆಸಿಫಿಕ್ ಮಹಾಸಾಗರ ತ್ರಿಕೋನ ಆಕಾರದಲ್ಲಿ ಕಂಡುಬರುತ್ತದೆ. ಯಾವ ಆಕಾರ? ತ್ರಿಕೋನ ಆಕಾರದಲ್ಲಿ ಕಂಡುಬರುತ್ತೆ. ಪೆಸಿಫಿಕ್ ಮಹಾಸಾಗರ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾದ ಪಶ್ಚಿಮ ಭಾಗಕ್ಕೆ, ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ನೆಲೆಸಿರುವಂತಹ ಮಹಾಸಾಗರ ಯಾವುದು ಅಂತ ಬಂದ್ರೆ ಪೆಸಿಫಿಕ್ ಮಹಾಸಾಗರ. ಈ ಪೆಸಿಫಿಕ್ ಮಹಾಸಾಗರ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿಗಳು ಸಂಭವಿಸಿದ್ರಿಂದ ಇದಕ್ಕೆ ರಿಂಗ್ ಆಫ್ ಫೈರ್ ಅಥವಾ ಬೆಂಕಿಯ ಬಲೆ ಅಂತ ಕರೀತಾರೆ, ಅಥವಾ ಬೆಂಕಿಯ ಉಂಗುರ ಅಂತ ಕರೀತಾರೆ. ಇಲ್ಲಿ ವಿಶ್ವ ಪರ್ಯಟನೆ ಮಾಡಿದಂತಹ ಮೊದಲ ವ್ಯಕ್ತಿ ಫಿಲಿಪೈನ್ಸ್ನ ಮೆಗಲನ್ ತನ್ನ ವಿಕ್ಟೋರಿಯಾ ಹಡಗಿನೊಂದಿಗೆ ಏನು ಮಾಡ್ದ ಅಂತ ಬಂದ್ರೆ ವಿಶ್ವ ಪರ್ಯಟನೆ ಮಾಡುವಂಥ ಸಂದರ್ಭದಲ್ಲಿ ಪೆಸಿಫಿಕ್ ಮಹಾಸಾಗರ ಯಾವುದೇ ಅಡಚಣೆಯನ್ನು ಉಂಟು ಮಾಡಿಲ್ಲ. ಅದರಿಂದ ಇದನ್ನು ಶಾಂತ ಸಾಗರ ಅಂತ ಕರೆದವನು. ಯಾರು ಅಂತ ಬಂದರೆ ಮೆಗಲನ್. ಈ ಪೆಸಿಫಿಕ್ ಮಹಾಸಾಗರದಲ್ಲಿ 32 ತಗ್ಗು ಪ್ರದೇಶಗಳು ಕಂಡು ಬರ್ತಾವ. ಅದರಲ್ಲಿ ಅತಿ ಆಳವಾದಂಥ ತಗ್ಗು ಪ್ರದೇಶ ಯಾವುದು ಅಂತ ಬಂದರೆ ಅದು ಚಾಲೆಂಜರ್ ತಗ್ಗು ಅಂತ ಕರೀತಾರೆ, ಅಥವಾ ಮರೀನಾ ತಗ್ಗು ಅಂತ ಕರೀತಾರೆ. ಒಟ್ಟು 11,034 ಮೀಟರ್ ಆಳದಲ್ಲಿದೆ. ಈ ಚಾಲೆಂಜರ್ ತಗ್ಗನ್ನು ತಲುಪಿದ ಮೊದಲ ವ್ಯಕ್ತಿ ಯಾರು ಅಂತ ಬಂದ್ರೆ ಜೇಮ್ಸ್ ಕ್ಯಾಮರಾನ್. ಈತ ಹಾಲಿವುಡ್ನ ಖ್ಯಾತ ನಿರ್ಮಾಪಕ, ಟೈಟಾನಿಯಾ ಪಿಕ್ಚರ್ನ ನಿರ್ಮಾಪಕ ಇವರು. ಇಲ್ಲಿ ತ್ರಿಕೋನ ಆಕಾರದಲ್ಲಿರುವಂತಹ ಮಹಾಸಾಗರ ಯಾವುದು ಅಂತ ಬಂದ್ರೆ ಪೆಸಿಫಿಕ್ ಮಹಾಸಾಗರ. ಅಂಟಾರ್ಟಿಕಾ ಮಹಾಸಾಗರ ಎಸ್ ಆಕಾರದಲ್ಲಿ ಕಂಡುಬರುತ್ತೆ. ಹಿಂದೂ ಮಹಾಸಾಗರ ಎಂ ಆಕಾರದಲ್ಲಿ ಕಂಡುಬರುತ್ತೆ. ಆರ್ಕಿಟಿಕ್ ಮಹಾಸಾಗರ ಗೋಳಾಕಾರದಲ್ಲಿ ಕಂಡುಬರುತ್ತದೆ. ತ್ರಿಕೋನ ಆಕಾರದಲ್ಲಿ ಕಂಡುಬರುವಂತಹ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ. ಇಂದಿನ ಕೊನೆಯ ಪ್ರಶ್ನೆ ಯಾವುದು ಅಂತ ಬಂದರೆ ಭಾರತದ ಸಂಸತ್ತಿನ ದೀರ್ಘಾವಧಿ ಸದಸ್ಯರಾಗಿ ದಾಖಲೆ ನಿರ್ಮಿಸಿದ ಮಹಿಳಾ ರಾಜಕಾರಣಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರು. ಸಂಸತ್ತು ಲೋಕಸಭಾ ಮತ್ತು ರಾಜ್ಯಸಭಾನ ಒಳಗೊಂಡಿದ್ದು ಸಂಸತ್ತಿಗೆ ದೀರ್ಘಾವಧಿ ಸದಸ್ಯರಾಗಿ ದಾಖಲೆ ನಿರ್ಮಿಸಿದ ಮಹಿಳಾ ರಾಜಕಾರಣಿ ಯಾರು ಅಂತ ಬಂದರೆ ಸುಮಿತ್ರಾ ಮಹಾಜನ್. ಇವರು ಮಧ್ಯಪ್ರದೇಶದವರು. ಸುಮಾರು 1989ರಿಂದ 2019 ತನಕ ಅಂದರೆ ಸುಮಾರು 30 ವರ್ಷಗಳ ಕಾಲ ಮಧ್ಯಪ್ರದೇಶದ ಇಂದೋರ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ರು. ಯಾರು ಅಂತ ಬಂದರೆ ಸುಮಿತ್ರಾ ಮಹಾಜನ್ 16ನೇ ಲೋಕಸಭೆಯ ಸಭಾಧಿಪತಿಗಳಾಗಿ ಕಾರ್ಯನಿರ್ವಹಿಸಿದ್ರು. ಇತ್ತೀಚೆಗೆ ಏನಪ್ಪ ಅಂದ್ರೆ ಕರೋನಾ ಅಲೆಗೆ ಏನಪ್ಪ ಅಂದ್ರೆ ಮರಣವನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಸುಷ್ಮಾ ಸ್ವರಾಜ್ ಅಂತ ಕೊಟ್ಟಿದ್ದಾರೆ. ಈ ಸುಷ್ಮಾ ಸ್ವರಾಜ್ ಅತಿ ಕಿರಿಯ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ಹರಿಯಾಣ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಕೇವಲ 25 ವಯಸ್ಸಿನಲ್ಲಿ ಹರಿಯಾಣದ ರಾಜ್ಯ ಸಚಿವ, ಹರಿಯಾಣ ಸರ್ಕಾರದ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಭಾರತದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಮಂತ್ರಿಯಾದ ವ್ಯಕ್ತಿ ಯಾರು ಅಂತ ಬಂದರೆ ಅದು ಸುಷ್ಮಾ ಸ್ವರಾಜ್ ದೆಹಲಿಯ ಕೇಂದ್ರಾಡಳಿತ ಪ್ರದೇಶದ ದೆಹಲಿಯ ಮೊದಲ ಮುಖ್ಯಮಂತ್ರಿನೂ ಕೂಡ ಸುಷ್ಮಾ ಸ್ವರಾಜ್. ಈ ಸುಷ್ಮಾ ಸ್ವರಾಜ್ ಭಾರತದ ವಿದೇಶಾಂಗ ಸಚಿವರಾಗಿದ್ದ 2ನೇ ಮಹಿಳೆ ಅಂತಕ್ಕಂಥ ಹೆಗ್ಗಳಿಕೆ ಪಾತ್ರ ಆಗ್ತಾರೆ. ಇವರು ಕೂಡ ಏನಪ್ಪ ಅಂದ್ರೆ 2019ರಲ್ಲಿ ಮರಣವನ್ನು ಹೊಂದಿದ್ರು. ಎಲ್ಲಿಪ್ಪ ಅಂದ್ರೆ 2019ರಲ್ಲಿ ಮರಣ ಹೊಂದರು. ಯಾರು ಅಂತ ಬಂದ್ರೆ ಸುಷ್ಮಾ ಸ್ವರಾಜ್.
ಇಲ್ಲಿ ನಿರ್ಮಲಾ ಸೀತಾರಾಮನ್ ಅಂತ ಆಯ್ಕೆಯನ್ನು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಕರ್ನಾಟಕ ಕರ್ನಾಟಕದ ರಾಜ್ಯಸಭಾದಿಂದ ಆಯ್ಕೆ ಆಗಿದ್ದಾರೆ. ಇವರು ಮೂಲತಃ ತಮಿಳುನಾಡಿನವರು. ಇವರು ಕೇಂದ್ರದ ಡಿಫೆನ್ಸ್ ಮಿನಿಸ್ಟರ್ ಆಗಿ ಅಂದರೆ ರಕ್ಷಣಾ ಮಂತ್ರಿಯಾದ 2ನೇ ಮಹಿಳೆ. ಪ್ರಥಮ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಹೆಚ್ಚುವರಿ ಖಾತೆಯಾಗಿ ನಿರ್ವಹಿಸಿದ್ರು. ಯಾರು ಅಂತ ಬಂದ್ರೆ ಇಂದಿರಾ ಗಾಂಧಿ ಅವರು ಸ್ವತಂತ್ರವಾಗಿ ಪೂರ್ಣಕಾಲಿಕವಾಗಿ ಕೇಂದ್ರದ ರಕ್ಷಣಾ ಮಂತ್ರಿಯಾಗಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಯಾರು ಅಂತ ಬಂದ್ರೆ ನಿರ್ಮಲಾ ಸೀತಾರಾಮನ್. ತದನಂತರ ಪೂರ್ಣಕಾಲಿಕ ಕೇಂದ್ರ ವಿತ್ತ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಬಂದ್ರೆ ಅವರು ನಿರ್ಮಲಾ ಸೀತಾರಾಮನ್. ಪ್ರಸ್ತುತ ಇವರು ಕೇಂದ್ರ ಹಣಕಾಸು ಮಂತ್ರಿ ಇದ್ದಾರೆ. ಇದು ಮೀರಾ ಕುಮಾರಿ ಅಂತ ಕೊಟ್ಟಿದ್ದಾರೆ. ಬಾಬು ಜಗಜೀವರಾಮನ ಮಗಳು ಇವರು, ಬಿಹಾರದವರು. ಇವ್ರು ಏನಪ್ಪಾ ಅಂದ್ರೆ 15ನೇ ಲೋಕಸಭಾ ಇತ್ತು ಅಂದ್ರೆ 2009ರಿಂದ 2014 ತನಕ ಲೋಕಸಭಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಬಂದ್ರೆ ಮೀರಾ ಕುಮಾರಿ. ಇವರು ಬಿಹಾರ ರಾಜ್ಯದವರು. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂತ ಬಂದ್ರೆ ಭಾರತದ ಸಂಸತ್ತಿಗೆ ದೀರ್ಘಾವಧಿ ಸದಸ್ಯರಾಗಿ ದಾಖಲೆ ನಿರ್ಮಿಸಿದ ಮಹಿಳಾ ರಾಜಕಾರಣಿ ಯಾರು ಅಂತ ಬಂದ್ರೆ ಸುಮಿತ್ರಾ ಮಹಾಜನ್. ಅವರ ಕ್ಷೇತ್ರ ಯಾವುದು ಅಂತ ಬಂದ್ರೆ ಮಧ್ಯಪ್ರದೇಶದ ಇಂದೋರ್ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಇದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಮೇಲೆ ನಾವು 360 ಡಿಗ್ರಿ ಆಂಗಲ್ ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡಿದ್ದೀವಿ. ನೀವು ಇದೇ ರೀತಿ ಅಧ್ಯಯನವನ್ನು ಮುಂದುವರಿಸ್ಕೋರಿ ಅಂತ ಹೇಳ್ತಾ, ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ, ನಿಮ್ಮ ಯಶಸ್ಸು ಬೇಗ ಸಿಗಲಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಾನು ನಿಮ್ಮ ಮೆಹಬೂಬ್ ನಾಯ್ಕ್ ಹೋಡಿ.